ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 799 ಡಿಸ್ಕಸ್ ಮಾಡ್ತಾ ಇದ್ವಿ. ದಿನಾಂಕ 3ರಿಂದ 5ನೇ ಜನವರಿ 2025. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಲೆಪ್ಟೋಸ್ಪಿರೋಸಿಸ್ಗಾಗಿ ವಿಶ್ವಸಂಸ್ಥೆ ರೆಫರೆನ್ಸ್ ಲ್ಯಾಬೊರೇಟರಿಯನ್ನು ಇತ್ತೀಚೆಗೆ ಎಲ್ಲಿ ಉದ್ಘಾಟಿಸಲಾಯಿತು? ವೇರ್ ವಾಸ್ ದಿ ವರ್ಲ್ಡ್ ಆರ್ಗನೈಸೇಷನ್ ಫಾರ್ ಆನಿಮಲ್ ಹೆಲ್ತ್ ರೆಫರೆನ್ಸ್ ಲ್ಯಾಬೊರೇಟರಿ ಫಾರ್ ಲೆಪ್ಟೋಸ್ಪಿರೋಸಿಸ್ ರೀಸೆಂಟ್ಲಿ ಇನಾಗ್ರೇಟೆಡ್? ಸೊ ಇದು ವಿಶ್ವದ ಮಟ್ಟಿಗೆ ಸ್ಥಾಪನೆ ಮಾಡಿರ್ತಕ್ಕಂಥ ನಮ್ಮ ಭಾರತ ದೇಶದ ಒಂದು ಸ್ಥಳೀಯವಾಗಿರ್ತಕ್ಕಂಥ ಲ್ಯಾಬೊರೇಟರಿ ಆಗಿರುತ್ತೆ. ಇದನ್ನು ನಾವು ರೆಫರೆನ್ಸ್ ಲ್ಯಾಬೊರೇಟರಿ ಅಂತ ಹೇಳ್ತೇವೆ. ಸೊ ಈ ಒಂದು ಲ್ಯಾಬೊರೇಟರಿಯನ್ನು ಒಂದು ಕಾಯಿಲೆಯ ಬಗ್ಗೆ ಅನ್ವೇಷಣೆ ಮಾಡಲಿಕ್ಕೆ ತೆಗೆದಿರ್ತಕ್ಕಂಥ ಒಂದು ಲ್ಯಾಬೊರೇಟರಿ ಆಗಿರುತ್ತೆ. ಸೊ ಆ ಕಾಯಿಲೆಯನ್ನು ನಾವೇನಂತ ಕರಿತೀವಿ ಅಂದರೆ ಲೆಪ್ಟೋಸ್ಪೈರೋಸಿಸ್ ಅಂತ ಹೇಳ್ತೇವೆ. ಆ ಕಾಯಿಲೆ ಏನು ಅನ್ನೋದನ್ನು ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಇದು ಯಾಕೆ ನಮ್ಮ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಇದು ನಮ್ಮ ಭಾರತ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಒಂದು ಲ್ಯಾಬ್ ಆಗಿರುತ್ತೆ. ಸೊ ಇದನ್ನು ನಮ್ಮ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಿರುವ ಕಾರಣದಿಂದ ಸೊ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅಪ್ಡೇಟ್ ಆಗಿರುತ್ತೆ. ಸೊ ಈ ಒಂದು ಲ್ಯಾಬ್ ಅನ್ನು ನಾವು ಲೆಪ್ಟೋಸ್ಪಿರೋಸಿಸ್ ಲ್ಯಾಬೊರೇಟರಿ ಅಂತ ಹೇಳ್ತೇವೆ. ಸೊ ಇದರ ಸಂಪೂರ್ಣ ಹೆಸರೇನು ಅಂದರೆ ವರ್ಲ್ಡ್ ಆರ್ಗನೈಸೇಷನ್ ಫಾರ್ ಆನಿಮಲ್ ಹೆಲ್ತ್ ರೆಫರೆನ್ಸ್ ಲ್ಯಾಬೊರೇಟರಿ ಫಾರ್ ಲೆಪ್ಟೋಸ್ಪೈರೋಸಿಸ್ ಅಂತ ಹೇಳ್ತೇವೆ. ಸೊ ಈ ಒಂದು ಲೆಪ್ಟೋಸ್ಪೈರೋಸಿಸ್ಗಾಗಿ ಒಂದು ವಿಶ್ವಸಂಸ್ಥೆ ರೆಫರಲ್ ಲ್ಯಾಬೊರೇಟರಿಯನ್ನ ಇತ್ತೀಚೆಗೆ ಉದ್ಘಾಟನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ಎಕ್ಸಾಕ್ಟ್ಲಿ ಎಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೆಟರ್ನರಿ ಎಪಿಡೆಮಾಲಜಿ ಅಂಡ್ ಡಿಸೀಸ್ ಇನ್ಫಾರ್ಮ್ಯಾಟಿಕ್ಸ್ ಯಲಹಂಕದಲ್ಲಿ ಒಂದು ICAR ನ ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೆಟರ್ನರಿ ಎಪಿಡೆಮಾಲಜಿ ಮತ್ತು ಡಿಸೀಸಸ್ ಇನ್ಫಾರ್ಮ್ಯಾಟಿಕ್ಸ್ ಇದೆ. ಸೊ ಇಲ್ಲಿ ಈ ಒಂದು ಕೇಂದ್ರವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಸಿಗ್ನಿಫಿಕೆನ್ಸ್ ಏನು ಅಂತ ನಾವು ನೋಡೋದಾದ್ರೆ ಸೊ ಈ ಒಂದು ಕಾಯಿಲೆಯ ಬಗ್ಗೆ ಒಂದು ಡಿಸ್ಕವರಿ ಮಾಡ್ತಕ್ಕಂಥದ್ದು ಅಥವಾ ಅನ್ವೇಷಣೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈ ಕಾಯಿಲೆ ಏನಿದೆ ಇದನ್ನು ನಾವು ಝೂನಾಟಿಕ್ ಡಿಸೀಸ್ ಅಂತ ಕರಿತೇವೆ. ಝೂನಾಟಿಕ್ ಡಿಸೀಸ್ ಅಂದರೆ ಪ್ರಾಣಿಗಳಿಂದ ಮನುಷ್ಯರಿಗೆ, ಹೆಸರಲ್ಲೇ ಇದೆ ಝೂ ಅಂತ. ಝೂ ಅಂದರೆ ನಮಗೆ ಗೊತ್ತು, ಪ್ರಾಣಿಗಳು ಅಂತ ಗೊತ್ತು. ಸೊ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡ್ತಕ್ಕಂಥ ಕಾಯಿಲೆಗಳನ್ನು ನಾವು ಝೂನಾಟಿಕ್ ಡಿಸೀಸಸ್ ಅಂತ ಕರಿತೇವೆ. ಸೊ ಈ ಒಂದು ಲೆಪ್ಟೋಸ್ಪಿರೋಸಿಸ್ ಕಾಯಿಲೆಯನ್ನು ಉಂಟು ಮಾಡ್ತಕ್ಕಂಥ ಸೂಕ್ಷ್ಮ ಜೀವಿ ಒಂದು ಬ್ಯಾಕ್ಟೀರಿಯಾ ಆಗಿರುತ್ತೆ. ಸೊ ಆ ಬ್ಯಾಕ್ಟೀರಿಯಾವನ್ನ ನಾವೇನಂತ ಕರಿತೀವಿ ಅಂದರೆ ಲೆಪ್ಟೋಸ್ಪೈರಾ ಅಂತ ಹೇಳ್ತೇವೆ. ಸೊ ಈ ಒಂದು ಲೆಪ್ಟೋಸ್ಪೈರಾ ಬ್ಯಾಕ್ಟೀರಿಯಾದಿಂದ ತಗಲ್ತಕ್ಕಂಥ ಒಂದು ಕಾಯಿಲೆ ಇದಾಗಿರುತ್ತೆ. ಸೊ ಈ ಒಂದು ಲ್ಯಾಬನ್ನು ಪ್ರಾರಂಭ ಮಾಡಿರ್ತಕ್ಕಂಥ WOAH ಬಗ್ಗೆ ಕೂಡ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ ಸೊ ಇದನ್ನು ನಾವು ವರ್ಲ್ಡ್ ಆರ್ಗನೈಸೇಷನ್ ಫಾರ್ ಆನಿಮಲ್ ಹೆಲ್ತ್ ಅಂತ ಹೇಳ್ತೇವೆ. ಅಂದರೆ ಪ್ರಾಣಿಗಳ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವಿಶ್ವ ಮಟ್ಟದಲ್ಲಿರ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಪ್ರಾಣಿಗಳ ಆರೋಗ್ಯ ಚೆನ್ನಾಗಿದ್ದರೆ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡ್ತಕ್ಕಂಥ ಕಾಯಿಲೆಗಳನ್ನು ನಾವು ಪ್ರಿವೆಂಟ್ ಮಾಡ್ಬೋದಾಗಿರುತ್ತೆ. ಸೊ ಅದರಿಂದ ಈ ಒಂದು ಝೂನಾಟಿಕ್ ಡಿಸೀಸಸ್ಸನ್ನು ನಾವು ಎಫೆಕ್ಟಿವ್ ಆಗಿ ಫೈಟ್ ಮಾಡುವ ಕಾರಣದಿಂದ ಸೊ ಈ ಒಂದು ಲ್ಯಾಬೊರೇಟರಿಯನ್ನು ನಮ್ಮ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಮುಂಚೆ ಇದಕ್ಕೆ ಬೇರೆ ಹೆಸರಿಂದ ಕರೀತಾ ಇದ್ರು, ಆಫೀಸ್ ಇಂಟರ್ನ್ಯಾಷನಲ್ ಡೆಸ್ ಎಪಿಝೂಟಿಸ್ ಅಂತ ಕರೀತಾ ಇದ್ರು. ಸೊ ಈಗ ಅದನ್ನ WAAH ಅಂತ ನಾಮಕರಣ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದೊಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಥವಾ ಅಂತಾರಾಷ್ಟ್ರೀಯ ಸಂಸ್ಥೆ ಆಗಿರುತ್ತೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು 1924 ಅಥವಾ 1924ರಲ್ಲಿ. ಏನಕ್ಕೆ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ ಅಂದರೆ ಅನಿಮಲ್ ಹೆಲ್ತ್ ಮತ್ತೆ ವೆಲ್ಫೇರ್ ವರ್ಲ್ಡ್ ವೈಡ್ ಅಂದರೆ ಜಾಗತಿಕವಾಗಿ ಪ್ರಾಣಿಗಳ ಆರೋಗ್ಯವನ್ನು ಕಾಪಾಡುವ ಕಾರಣದಿಂದ ಈ ಒಂದು ಸಂಸ್ಥೆಯನ್ನು 1924ರಲ್ಲಿ ಪ್ರಾರಂಭ ಮಾಡ್ತಾರೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅಥವಾ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನು ನೋಡ್ಬೋದಾಗಿರುತ್ತೆ. ಸೊ ಇದರ ಮೆಂಬರ್ ಕಂಟ್ರೀಸ್ಗಳಲ್ಲಿ 183 ಸದಸ್ಯ ರಾಷ್ಟ್ರಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಲ್ಯಾಂಗ್ವೇಜಸ್ ಅಥವಾ ಅಧಿಕೃತವಾದ ಭಾಷೆಗಳು ಯಾವುದು ಅಂದರೆ ಫ್ರೆಂಚ್, ಇಂಗ್ಲಿಷ್ ಮತ್ತು ಸ್ಪ್ಯಾನಿಷ್ನಲ್ಲಿ ಸೊ ಅವರು ಆಡಳಿತವನ್ನು ನಡೆಸ್ತಕ್ಕಂಥದ್ದು ಅಥವಾ ಕಮ್ಯುನಿಕೇಷನ್ ನಡೆಸ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. UDISC+ ವರದಿಯ ಪ್ರಕಾರ ಕರ್ನಾಟಕದಲ್ಲಿ ಶಾಲೆ ಬಿಡುವವರ ಪ್ರಮಾಣವು ಯಾವ ಶೈಕ್ಷಣಿಕ ವರ್ಷಕ್ಕೆ ಬಹಳ ಏರಿಕೆಯಾಗಿದೆ? ದ ಇನ್ಕ್ರೀಸ್ ಇನ್ ದಿ ಸ್ಕೂಲ್ ಡ್ರಾಪ್ಔಟ್ ರೇಟ್ಸ್ ಇನ್ ಕರ್ನಾಟಕ ಅಕಾರ್ಡಿಂಗ್ ಟು UDISC+ ರಿಪೋರ್ಟ್ ವಾಸ್ ಫಾರ್ ವಿಚ್ ಅಕಾಡೆಮಿಕ್ ಇಯರ್? ಅಂದರೆ ಯಾವ ವರ್ಷದಲ್ಲಿ ನಮ್ಮ ಕರ್ನಾಟಕದಲ್ಲಿ ಶಾಲೆಯನ್ನು ತೊರೆದಿರ್ತಕ್ಕಂಥ ಮಕ್ಕಳ ಸಂಖ್ಯೆ ಹೆಚ್ಚಾಗಿದೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ನಮ್ಮ ಕರ್ನಾಟಕದಲ್ಲಿ ದೋ ಔಟ್ಸೆಟ್ ಅಲ್ಲಿ
ನಮಗೆ ಎಜುಕೇಷನ್ ಈಸ್ ಗೋಯಿಂಗ್ ಸ್ಮೂತ್ ಅಂಡ್ ಬಹಳ ಜನರು ಶಿಕ್ಷಣಕ್ಕಾಗಿ ಅವರು ದೇ ಆರ್ ಟೇಕಿಂಗ್ ಪಾರ್ಟ್ ಇನ್ ಎಜುಕೇಷನ್ ಅಂತ ನಮಗೆ ಅನಿಸ್ತಾ ಇರುತ್ತೆ. ಬಟ್ ಈ ಒಂದು ವರದಿಯ ಪ್ರಕಾರ ಸಾಕಷ್ಟು ಡ್ರಾಪ್ ಔಟ್ಗಳನ್ನು ನಾವು ರೀಸೆಂಟ್ ಇಯರ್ ಅಂದರೆ 2023-24ರಲ್ಲಿ ಅಧಿಕ ಸಂಖ್ಯೆಯ ಮಕ್ಕಳು ಶಾಲೆಗಳನ್ನು ತೊರೆದಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಆರ್ಟಿಕಲ್ ಏನಿದೆ ಡೆಫಿನೆಟ್ಲಿ ನಿಮಗೆ ಎಸ್ಎ ರೈಟಿಂಗ್ ಅಥವಾ ಮೇನ್ಸ್ ಆನ್ಸರ್ ರೈಟಿಂಗ್ಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅಪ್ಡೇಟ್ಸ್ ಅನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಅಪ್ಡೇಟ್ನ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಸ್ಕೂಲ್ ಡ್ರಾಪ್ ಔಟ್ ರೇಟ್ ಏನಿದೆ ಸೊ ಅದು ಶಾರ್ಪ್ ಆಗಿ ಅಂದರೆ ತುಂಬ ತೀಕ್ಷ್ಣವಾಗಿ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ವರದಿಯ ಓವರ್ ಆಲ್ ಸಮರಿಯನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ 2018 ಮತ್ತು 19 ನಾವು ತೆಗೆದುಕೊಂಡಾಗ 7605 ಜನರು ಸ್ಕೂಲಿಂದ ಡ್ರಾಪ್ ಔಟ್ ಆಗಿರ್ತಾರೆ. ಸೊ 2019-20 ತೆಗೆದುಕೊಂಡಾಗ 17,298, 2021 ತೆಗೆದುಕೊಂಡಾಗ 8,476 ಆಗಿರ್ತಾರೆ. ಸೊ ಅದಾದಮೇಲೆ 21-22 ತೆಗೆದುಕೊಂಡಾಗ 18,461 ಆಗಿರ್ತಾರೆ. ಸೊ 22 ಮತ್ತು 23 ತೆಗೆದುಕೊಂಡಾಗ 5,945 ಸ್ಕೂಲ್ ಡ್ರಾಪ್ ಔಟ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಎನ್ರೋಲ್ಮೆಂಟ್ ರೇಷಿಯೋವನ್ನು ನಾವು ನೋಡಿದಾಗ ಅಂದರೆ ಈ ಶಾಲೆಗೆ ದಾಖಲಾಗ್ತಕ್ಕಂಥ ಮಕ್ಕಳ ಒಂದು ಪರ್ಸೆಂಟೇಜ್ ಅನ್ನು ನಾವು ನೋಡೋದಾದ್ರೆ ಟೋಟಲ್ ಕಿಡ್ಸ್ ಇನ್ ದ ಸ್ಕೂಲ್ ಅಂದರೆ ಈ ಫೌಂಡೇಶನಲ್ ಲರ್ನಿಂಗ್ ಏನಿರುತ್ತೆ ನರ್ಸರಿಯಿಂದ 2ನೇ ತರಗತಿವರೆಗೂ ನಾವು ಫೌಂಡೇಶನಲ್ ಲರ್ನಿಂಗ್ ಅಂತ ನಾವೇನು ಹೇಳ್ತೇವೆ 41.5% ಎನ್ರೋಲ್ಮೆಂಟ್ ಆಗಿರುತ್ತೆ. ಸೊ ಅದಾದ್ಮೇಲೆ ಪ್ರಿಪರೇಟರಿ 3ನೇ ತರಗತಿಯಿಂದ 5ನೇ ತರಗತಿವರೆಗೂ 96.5% ಎನ್ರೋಲ್ಮೆಂಟ್ ಇರುತ್ತೆ. ಮಿಡಲ್ ಅಂದರೆ 6th ಸ್ಟ್ಯಾಂಡರ್ಡ್ ಇಂದ 8th ಸ್ಟ್ಯಾಂಡರ್ಡ್ ವರೆಗೆ 89.5% ಎನ್ರೋಲ್ಮೆಂಟ್ ಇರುತ್ತೆ. ಸೆಕೆಂಡರಿ ಅಂದರೆ 9th ಇಂದ 12ನೇ ತರಗತಿವರೆಗೂ 66.5% ಎನ್ರೋಲ್ಮೆಂಟ್ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಗರ್ಲ್ಸ್, ಮೈನಾರಿಟಿ, OBC ಅಂತ ಈ ರೀತಿಯ ಕ್ಯಾಟಗರಿ ವೈಸ್ ನಾವು ತೆಗೆದುಕೊಂಡಾಗ ಗರ್ಲ್ಸ್ ಅಥವಾ ಬಾಲಕಿಯರು ನಮ್ಮ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ 48.1% ಮಾತ್ರ ದಾಖಲಾಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇಟ್ ಈಸ್ ಲೆಸ್ ದೆನ್ 50% ಆಗಿರೋದನ್ನು ನಾವಿಲ್ಲಿ ನೋಡ್ಬೋದು. ಸೊ ಮೈನಾರಿಟಿ ಅಂದರೆ ಹಿಂದುಳಿದ ಅಲ್ಪಸಂಖ್ಯಾತರ ವರ್ಗಕ್ಕೆ ನಾವು ತೆಗೆದುಕೊಂಡಾಗ ಕೇವಲ 20% ಮಾತ್ರ ಎನ್ರೋಲ್ಮೆಂಟ್ ಆಗ್ತಾ ಇರೋದನ್ನು ನೋಡ್ಬೋದು. OBC ಅಂದರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಥವಾ ಇತರೆ ಹಿಂದುಳಿದ ವರ್ಗಗಳಿಗೆ ಬಂದಾಗ 45.2% ಎನ್ರೋಲ್ಮೆಂಟ್ ಅನ್ನು ನೋಡ್ಬೋದು. SC ಮತ್ತು ST ಯಲ್ಲಿ ಅಂದರೆ SC ಯಲ್ಲಿ 18%, ST ಯಲ್ಲಿ ಕೇವಲ 9.9% ಮಾತ್ರ ಎನ್ರೋಲ್ಮೆಂಟ್ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಟೋಟಲ್ ಸ್ಕೂಲ್ ಎನ್ರೋಲ್ಮೆಂಟ್ಸ್ 23-24 ಅಲ್ಲಿ ತೆಗೆದುಕೊಂಡಾಗ 24.8 ಕೋಟಿಯಷ್ಟು ಜನರು ಶಾಲೆಗಳಿಗೆ ನಮ್ಮ ಕರ್ನಾಟಕದಲ್ಲಿ ದಾಖಲಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಓವರ್ ಆಲ್ ಆಗಿ ಹೇಳೋದಾದ್ರೆ 2023-24ರಲ್ಲಿ ಹೈಯೆಸ್ಟ್ ಡ್ರಾಪ್ ಔಟ್ಸ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಡ್ರಾಪ್ ಔಟ್ ರೇಟ್ ಅಂತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ 2023-24ರಲ್ಲಿ ಶಾರ್ಪ್ ಆಗಿ ರೈಸ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ವರದಿಯನ್ನು ಕೊಟ್ಟಿರ್ತಕ್ಕಂಥವ್ರು ಯೂನಿಫೈಡ್ ಡಿಸ್ಟ್ರಿಕ್ಟ್ ಇನ್ಫಾರ್ಮೇಶನ್ ಸಿಸ್ಟಮ್ ಫಾರ್ ಎಜುಕೇಶನ್ ಪ್ಲಸ್ ಅಂತ ಹೇಳ್ತೇವೆ. ಸೊ ಇದು 2023-24ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವರದಿಯ ಪ್ರಕಾರ ಸೊ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ವರದಿಯನ್ನ ಬಿಡುಗಡೆ ಮಾಡಿರ್ತಕ್ಕಂಥವರು ಯೂನಿಯನ್ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಂದ್ರೆ ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವಾಲಯದ ವತಿಯಿಂದ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ವರದಿ ಇದಾಗಿರುತ್ತೆ. ಸೊ ಅದಾದ್ಮೇಲೆ ನಮ್ಮ ಕರ್ನಾಟಕದಲ್ಲಿ ಈ ಪ್ರೈಮರಿ ಎಜುಕೇಷನ್ ಅಥವಾ ಪ್ರಾಥಮಿಕ ಶಿಕ್ಷಣವನ್ನು ನಾವು ತೆಗೆದುಕೊಂಡಾಗ ಡ್ರಾಪ್ ಔಟ್ ಸಂಖ್ಯೆ 1.7% ರೇಸ್ ಆಗಿರೋದನ್ನು ನಾವು ನೋಡ್ಬೋದಾಗಿರುತ್ತೆ. ಇದು ಟೋಟಲ್ ಪರ್ಸೆಂಟೇಜ್ ಅಲ್ಲ, ಪ್ರೀವಿಯಸ್ ವರ್ಷಗಳಿಗೆ ನಾವು ಕಂಪೇರ್ ಮಾಡಿಕೊಂಡಾಗ ಡ್ರಾಪ್ ಔಟ್ ರೇಟ್ ಅಂತಕ್ಕಂಥದ್ದು 1.7% ಅಷ್ಟು ಇನ್ಕ್ರೀಸ್ ಆಗಿದೆ. ಆ್ಯಕ್ಚುಲಿ ಡ್ರಾಪ್ ಔಟ್ ರೇಟ್ ಕ್ರಮೇಣವಾಗಿ ಡಿಕ್ರೀಸ್ ಆಗಬೇಕು, ಬಟ್ ಇನ್ಕ್ರೀಸ್ ಆಗ್ತಾ ಇರ್ತಕ್ಕಂಥದ್ದು ದೇರ್ ಈಸ್ ಸಮ್ ಲ್ಯಾಕ್ಯುನಾ ಇನ್ ದ ಸಿಸ್ಟಮ್ ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅಪ್ಪರ್ ಪ್ರೈಮರಿ ಎಜುಕೇಷನ್ ಅಂದರೆ ಉನ್ನತ ಪ್ರಾಥಮಿಕ ಶಿಕ್ಷಣವನ್ನು ತೆಗೆದುಕೊಂಡಾಗ ಡ್ರಾಪ್ ಔಟ್ ರೇಟ್ ಇನ್ನೂ ಜಾಸ್ತಿ ಆಗಿದೆ. 2.7%ಗೆ ಡ್ರಾಪ್ ಔಟ್ ರೇಟ್ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೆಕೆಂಡರಿ ಎಜುಕೇಷನ್ ಅಂದರೆ ಮಾಧ್ಯಮಿಕ ಶಿಕ್ಷಣವನ್ನು ತೆಗೆದುಕೊಂಡಾಗ 22.09% ಅಷ್ಟು ಡ್ರಾಪ್ ಔಟ್ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಓವರ್ ಆಲ್ ಎನ್ರೋಲ್ಮೆಂಟ್ ಅಂದರೆ ಒಟ್ಟಾರೆ ದಾಖಲಾತಿಯನ್ನು ನಾವು ತೆಗೆದುಕೊಂಡಾಗ ಟೋಟಲ್ ಸ್ಟೂಡೆಂಟ್ ಎನ್ರೋಲ್ಮೆಂಟ್ ಅಂದರೆ ರಿಡಕ್ಷನ್ ಆಗಿರುತ್ತೆ. ಒಟ್ಟು ವಿದ್ಯಾರ್ಥಿಗಳ ಒಂದು ಎನ್ರೋಲ್ಮೆಂಟ್ ಏನಿರುತ್ತೆ ಸೊ ಅದು
ಅದು ಕೂಡ ಕಡಿಮೆ ಆಗಿರುತ್ತೆ. ಪ್ರೀ ಪ್ರೈಮರಿ ಟು ಕ್ಲಾಸ್ 12 ಎಲ್ಲವನ್ನ ನಾವು ಕನ್ಸಿಡರ್ ಮಾಡಿದಾಗ ಕರ್ನಾಟಕದಲ್ಲಿ ಟೋಟಲ್ ಎನ್ರೋಲ್ಮೆಂಟ್ ಅಂತಕ್ಕಂಥದ್ದು ಕೂಡ ಪ್ರೀವಿಯಸ್ ವರ್ಷಗಳಿಗೆ ಕಂಪೇರ್ ಮಾಡಿಕೊಂಡಾಗ ಕಡಿಮೆ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಗೌರ್ಮೆಂಟ್ ಸ್ಕೂಲ್ಸ್ಗಳಲ್ಲಿ ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಈ ಎನ್ರೋಲ್ಮೆಂಟ್ ಅಂತಕ್ಕಂಥದ್ದು ಬಹಳ ಡಿಕ್ಲೇನ್ ಆಗಿರುತ್ತೆ. ಸೊ ಎಷ್ಟಕ್ಕೆ ಡಿಕ್ಲೇನ್ ಆಗಿರುತ್ತೆ ಅಂದರೆ 49,85,661ಕ್ಕೆ ಸೊ 2023-24ರಲ್ಲಿ ಅದು ಇಳಿಕೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ 54,80,677 ಸ್ಟೂಡೆಂಟ್ಸ್ 23-24 ಅಂದರೆ ಈ ಒಂದು ಪ್ರೈವೇಟ್ ಅನ್ಏಡೆಡ್ ಸ್ಕೂಲ್ಸ್ ಏನಿರುತ್ತೆ, ಖಾಸಗಿ ಅನುದಾನಿತ ಶಾಲೆಗಳೇನಿರ್ತವೆ, ನಾನು ಮುಂಚೆ ನೋಡಿರ್ತಕ್ಕಂಥದ್ದು ಗೌರ್ಮೆಂಟ್ ಶಾಲೆಗಳಲ್ಲಿ ಅಲ್ಲೂ ಕೂಡ ಇಳಿಕೆ ಆಗಿದೆ. ಅದ್ರ ಜೊತೆಗೆ ಖಾಸಗಿ ಅನುದಾನ ರಹಿತ ಶಾಲೆಗಳು ಅಂದರೆ ಅನ್ಏಡೆಡ್ ಕಂಪ್ಲೀಟ್ಲಿ ಪ್ರೈವೇಟ್ ಸ್ಕೂಲ್ಸ್ ಏನಿರುತ್ತೆ ಸೊ ಅಲ್ಲೂ ಕೂಡ ಡಿಕ್ಲೇನ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ 54,80,677 ಅಂದರೆ ಪ್ರೀವಿಯಸ್ ಕೇಸಲ್ಲಿ 55 ಲ್ಯಾಕ್ ಪ್ಲಸ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಹೋಲಿಕೆ ಮಾಡಿದ್ರೆ ಇಲ್ಲೂ ಕೂಡ ಡಿಕ್ಲೇನ್ ಆಗಿರ್ತಕ್ಕಂಥದ್ದು ಅಂದರೆ ಕೇವಲ ಸರ್ಕಾರಿ ಶಾಲೆಗಳಲ್ಲಿ ಮಾತ್ರವಲ್ಲ, ಈವನ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳಲ್ಲೂ ಕೂಡ ಟೋಟಲ್ ಎನ್ರೋಲ್ಮೆಂಟ್ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಇರ್ತಕ್ಕಂಥ ಟ್ರೆಂಡ್ ಅನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಕೆಲವೊಂದು ಶಾಲೆಗಳಲ್ಲಿ ನೋ ಟೀಚರ್ಸ್ ಅಟ್ ಆಲ್, ಶೂನ್ಯ ಅಥವಾ ದೇರ್ ವಿಲ್ ಬಿ ಓನ್ಲಿ ಒನ್ ಟೀಚರ್, ಒಬ್ಬ ಶಿಕ್ಷಕರು ಎಲ್ಲ ಸಬ್ಜೆಕ್ಟ್ಸ್ ಅನ್ನ ಟೀಚ್ ಮಾಡ್ತಾ ಇರ್ತಾರೆ. ಸೊ 1,572 ಸ್ಕೂಲ್ಸ್ ವಿತ್ ನೋ ಟೀಚರ್ಸ್, 1,572 ಶಾಲೆಗಳಲ್ಲಿ ಯಾರೂ ಶಿಕ್ಷಕರು ಇರೋದಿಲ್ಲ. 7,821 ಸ್ಕೂಲ್ಸ್ಗಳಲ್ಲಿ ಸಿಂಗಲ್ ಟೀಚರ್, ಒಬ್ಬರು ಟೀಚರ್ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಫೇಟ್ ಆಫ್ ದಿ ಸ್ಕೂಲ್ಸ್ ಇನ್ ಕರ್ನಾಟಕ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಕೆಲವೊಂದು ಶಾಲೆಗಳಲ್ಲಾದರೆ ಝೀರೋ ಎನ್ರೋಲ್ಮೆಂಟ್ ಅಂದರೆ ಒಬ್ಬ ವಿದ್ಯಾರ್ಥಿ ಕೂಡ ಒಂದು ಅಡ್ಮಿಷನ್ ತೆಗೆದುಕೊಳ್ಳದೆ ಇರತಕ್ಕಂಥ ಶಾಲೆಗಳನ್ನು ಕೂಡ ನಮ್ಮ ಕರ್ನಾಟಕದಲ್ಲಿ ಈ ಒಂದು ವರದಿಯ ಪ್ರಕಾರ ನಾವಿಲ್ಲಿ ವಿಟ್ನೆಸ್ ಮಾಡ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ಈ ವರದಿಯನ್ನು ಬಿಡುಗಡೆ ಮಾಡಿರ್ತಕ್ಕಂಥ UDISC+ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದರೆ, ಸೊ ಇವರು ಕಾಂಪ್ರಹೆನ್ಸಿವ್ ಆಗಿ ಡೇಟಾವನ್ನು ಕಲೆಕ್ಟ್ ಮಾಡ್ತಾರೆ. ಅಂದರೆ ನಮ್ಮ ಭಾರತ ದೇಶದಲ್ಲಿ ಈ ಶಾಲಾ ದಾಖಲಾತಿ ಇರ್ಬೋದು, ಶಾಲೆಯನ್ನು ಬಿಡ್ತಕ್ಕಂಥ ಮಕ್ಕಳಿರ್ಬೋದು, ಅಲ್ಲಿರ್ತಕ್ಕಂಥ ಮೂಲ ಸೌಕರ್ಯಗಳಿರ್ಬೋದು, ಎಲ್ಲದರ ಬಗ್ಗೆ ಒಂದು ಸಮಗ್ರವಾದ ಒಂದು ಡೇಟಾವನ್ನು ಇವರು ಕಲೆಕ್ಟ್ ಮಾಡ್ತಾರೆ. ಸೊ ಅದಾದಮೇಲೆ ಈ ಒಂದು ಸಿಸ್ಟಮ್ ಏನಿದೆ ಇದು ಮಿನಿಸ್ಟ್ರಿ ಆಫ್ ಎಜುಕೇಷನ್ಸ್ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಮತ್ತು ಲಿಟ್ರಸಿ ಅಂದರೆ ಶಿಕ್ಷಣ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಿಂದ ಅಭಿವೃದ್ಧಿಪಡಿಸಿರ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಸೊ ಇದರ ಮುಖಾಂತರ ನಮ್ಮ ಶಾಲೆಗಳ ಒಂದು ಎನ್ರೋಲ್ಮೆಂಟ್ ಪರಿಸ್ಥಿತಿಗಳನ್ನು ನಾವು ತಿಳ್ಕೊಳ್ಬೇಕಾಗಿರುತ್ತೆ. ಸೊ ಇದು ಇಟ್ ಕಲೆಕ್ಟ್ಸ್, ಮ್ಯಾನೇಜಸ್ ಅಂಡ್ ರಿಪೋರ್ಟ್ ಸ್ಕೂಲ್ ಲೆವೆಲ್ ಡೇಟಾ ಅಕ್ರಾಸ್ ಇಂಡಿಯಾ. ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ, ನಮ್ಮ ಭಾರತ ದೇಶದಾದ್ಯಂತ ಈ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಡೇಟಾವನ್ನು ಕಲೆಕ್ಟ್ ಮಾಡಿಕೊಂಡು ರಿಲೀಸ್ ಮಾಡ್ತಕ್ಕಂಥದ್ದು ಇದರ ಜವಾಬ್ದಾರಿಯಾಗಿ ನಾವು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇವರು ವೇರಿಯಸ್ ಪ್ಯಾರಾಮೀಟರ್ಸ್ನ ಮೇಲೆ ಡೇಟಾಗಳನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ. ಸೊ ಕೆಲವೊಂದು ಪ್ಯಾರಾಮೀಟರ್ಸ್ ಅನ್ನು ಹೇಳೋದಾದ್ರೆ ಸ್ಟೂಡೆಂಟ್ ಎನ್ರೋಲ್ಮೆಂಟ್ ಅಂದರೆ ಮಕ್ಕಳು ದಾಖಲಾಗ್ತಕ್ಕಂಥವರ ಸಂಖ್ಯೆ, ಟೀಚರ್ಸ್ ಅವೈಲಬಿಲಿಟಿ ಶಿಕ್ಷಕರ ಲಭ್ಯತೆ, ಸೊ ಅದಾದ್ಮೇಲೆ ಸ್ಕೂಲ್ ಇನ್ಫ್ರಾಸ್ಟ್ರಕ್ಚರ್ ಶಾಲೆಯ ಮೂಲ ಸೌಕರ್ಯಗಳು, ಮತ್ತೆ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಅಂದರೆ ಶೈಕ್ಷಣಿಕವಾಗಿರ್ತಕ್ಕಂಥ ಒಂದು ಪರ್ಫಾರ್ಮೆನ್ಸ್ ಏನಿರುತ್ತೆ ಅಥವಾ ಕಾರ್ಯಕ್ಷಮತೆ ಏನಿರುತ್ತೆ. ಸೊ ಇವುಗಳ ಆಧಾರದ ಮೇಲೆ ಸೊ ಈ ಒಂದು ರಿಪೋರ್ಟ್ ಅನ್ನ ಬಿಡುಗಡೆ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ವಾರ್ಷಿಕ ಅಂತರ್ಜಲ ಗುಣಮಟ್ಟ ವರದಿ 2024ರ ಪ್ರಕಾರ ಭಾರತದಲ್ಲಿ ಎಷ್ಟು ಜಿಲ್ಲೆಗಳಲ್ಲಿ ಅಂತರ್ಜಲದಲ್ಲಿ ಹೆಚ್ಚಿನ ನೈಟ್ರೇಟ್ ಮಟ್ಟವನ್ನು ಹೊಂದಿದೆ? ಅಕಾರ್ಡಿಂಗ್ ಟು ದಿ ಆನ್ಯುಯಲ್ ಗ್ರೌಂಡ್ ವಾಟರ್ ಕ್ವಾಲಿಟಿ ರಿಪೋರ್ಟ್ 2024, ಹೌ ಮೆನಿ ಡಿಸ್ಟ್ರಿಕ್ಟ್ಸ್ ಇನ್ ಇಂಡಿಯಾ ಹ್ಯಾವ್ ಹೈ ನೈಟ್ರೇಟ್ ಲೆವೆಲ್ಸ್ ಇನ್ ಗ್ರೌಂಡ್ ವಾಟರ್? ಸೊ ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ಭಾರತ ದೇಶದಾದ್ಯಂತ ಎಷ್ಟು ಜಿಲ್ಲೆಗಳಲ್ಲಿ ಈ ಒಂದು ಅಂತರ್ಜಲದಲ್ಲಿ ಇರ್ತಕ್ಕಂಥ ನೀರಿನಲ್ಲಿ ಅಕ್ಸೆಸಬಲ್ ಲಿಮಿಟ್ಗಿಂತ ಹೆಚ್ಚಿನ ಸಾರಜನಕವನ್ನು ಹೊಂದಿರತಕ್ಕಂಥ ಜಿಲ್ಲೆಗಳ ಸಂಖ್ಯೆ ಎಷ್ಟು ಅನ್ನೋದು ಸೊ ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 440 ಜಿಲ್ಲೆಗಳಲ್ಲಿ ಈ ಒಂದು ನೈಟ್ರೇಟ್ ಕಾಂಟೆಂಟ್ ಅಂತಕ್ಕಂಥದ್ದು ಅಕ್ಸೆಪ್ಟಬಲ್ ಲಿಮಿಟ್ಗಿಂತ ಜಾಸ್ತಿ ಇರ್ತಕ್ಕಂಥದ್ದನ್ನು ಸೊ ಈ ಒಂದು ವರದಿಯ ಪ್ರಕಾರ ನಾವು ನೋಡ್ಬೋದಾಗಿರುತ್ತೆ. 440 ಡಿಸ್ಟ್ರಿಕ್ಟ್ಸ್ ಹ್ಯಾವ್ ಹೈ ನೈಟ್ರೇಟ್ ಲೆವೆಲ್ ಇನ್ ಗ್ರೌಂಡ್ ವಾಟರ್. ಅಂತರ್ಜಲದ ನೀರಿನಲ್ಲಿ ನಮ್ಮ ಭಾರತ ದೇಶದ 440 ಜಿಲ್ಲೆಗಳಲ್ಲಿ ಈ ನೈಟ್ರೇಟ್ ಅಂಶ ಅಂತಕ್ಕಂಥದ್ದು ಹೆಚ್ಚಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಆನ್ಯುಯಲ್ ಗ್ರೌಂಡ್ ವಾಟರ್ ಕ್ವಾಲಿಟಿ ರಿಪೋರ್ಟ್ 2024 ಅಂತ ಹೇಳ್ತೇವೆ. ಅಂದರೆ 2024ರ ವಾರ್ಷಿಕ ಅಂತರ್ಜಲ ಗುಣಮಟ್ಟದ ವರದಿಯ ಪ್ರಕಾರ ಸೊ ಈ ಒಂದು ಫೈಂಡಿಂಗ್ಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ರಿಲೀಸ್ ಮಾಡಿರ್ತಕ್ಕಂಥವ್ರು ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್ ನ ವತಿಯಿಂದ ಇದನ್ನ ರಿಲೀಸ್ ಮಾಡಿರ್ತಾರೆ. ಸೊ ಈ ಒಂದು ಮಾಹಿತಿಯ
ಪ್ರಕಾರ 440 ಜಿಲ್ಲೆಗಳಲ್ಲಿ ಈ ಗ್ರೌಂಡ್ ಲೆವೆಲ್ ವಾಟರ್ ಅಂತಕ್ಕಂಥದ್ದು, ಗ್ರೌಂಡ್ ಲೆವೆಲ್ ನೈಟ್ರೋಜನ್ ಅಂತಕ್ಕಂಥದ್ದು ಅಥವಾ ಈ ಒಂದು ಅಂತರ್ಜಲದಲ್ಲಿ ನೈಟ್ರೋಜನ್ ಅಥವಾ ಸಾರಜನಕದ ಗುಣಮಟ್ಟ ಅಥವಾ ಸಾರಜನಕ ಹೆಚ್ಚಾಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ರಿಪೋರ್ಟ್ ಅನ್ನ ಇನ್ನೂ ಹೆಚ್ಚಾಗಿ ನಾವು ತಿಳ್ಕೊಳ್ಳೋದಾದ್ರೆ 20% of the water samples exceeded the permissible nitrogen concentration of 45 milligrams per liter. ಅಂದ್ರೆ ಇದರ acceptable limits ಎಷ್ಟಿರಬೇಕಾಗಿರುತ್ತೆ ಅಂದ್ರೆ 1 ಲೀಟರ್ಗೆ 45 ಮಿಲಿಗ್ರಾಮ್ಗಿಂತ ಕಡಿಮೆ ಇರಬೇಕು. ಸೊ ಅವಾಗ ಮಾತ್ರ ಅದನ್ನ acceptable ಲಿಮಿಟ್ಸ್ ಅಂತ ಹೇಳ್ತೇವೆ. ಸೊ ಇವ್ರು ಕಲೆಕ್ಟ್ ಮಾಡಿಟ್ಕೊಂತಕ್ಕಂಥ ಒಂದು ಟೋಟಲ್ ಸ್ಯಾಂಪಲ್ಗಳಲ್ಲಿ 20% ಆಫ್ ವಾಟರ್ ಸ್ಯಾಂಪಲ್ಸ್ ಏನಿರುತ್ತೆ ಸೊ ಅದರಲ್ಲಿ ಈ ಒಂದು ನೈಟ್ರೋಜನ್ ಲೆವೆಲ್ ಅಂತಕ್ಕಂಥದ್ದು ಹೆಚ್ಚಾಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸ್ಟ್ಯಾಂಡರ್ಡ್ಸ್ ಅನ್ನ ಕೊಟ್ಟಿರ್ತಕ್ಕಂಥವ್ರು ಯಾರು ಅಂದ್ರೆ 45 ಮಿಲಿಗ್ರಾಮ್ಸ್ ಪರ್ ಲೀಟರ್ ಈ ಒಂದು ಸ್ಟ್ಯಾಂಡರ್ಡ್ಸ್ ಅನ್ನ ಈ ಒಂದು ನೈಟ್ರೇಟ್ ಗಳ ಈ ಒಂದು ಸ್ಟ್ಯಾಂಡರ್ಡ್ ಅನ್ನ ಕೊಟ್ಟಿರ್ತಕ್ಕಂಥವ್ರು ಯಾರು ಅಂದ್ರೆ WHO ಅಥವಾ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮತ್ತೆ BIS ಅಂದ್ರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತ ನಾವೇನು ಹೇಳ್ತೇವೆ. ಸೊ ಇವರು ಕೊಟ್ಟಿರ್ತಕ್ಕಂಥ ಮಾನದಂಡಗಳ ಪ್ರಕಾರ ಈ ನೈಟ್ರೇಟ್ ಲೆವೆಲ್ ಅಂತಕ್ಕಂಥದ್ದು ಅಕ್ಸೆಪ್ಟಬಲ್ ಲಿಮಿಟ್ಗಿಂತ ಜಾಸ್ತಿ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಯಾವ ಭಾಗಗಳಲ್ಲಿ ಇದು ಬಹಳ ಹೆಚ್ಚಾಗಿದೆ ಅಂತ ನಾವು ನೋಡೋದಾದ್ರೆ ರಾಜಸ್ಥಾನ, ನಮ್ಮ ಕರ್ನಾಟಕದಲ್ಲೂ ಕೂಡ ಜಾಸ್ತಿ ಇದೆ, ಈವನ್ ತಮಿಳುನಾಡಿನಲ್ಲೂ ಕೂಡ ಅಬೋವ್ 40% ಅಂದ್ರೆ 40%ಗಿಂತ ಜಾಸ್ತಿ ಇರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅನ್ಫಾರ್ಚುನೇಟ್ಲಿ ನಮ್ಮ ಕರ್ನಾಟಕದಲ್ಲೂ ಕೂಡ ಈ ನೈಟ್ರೇಟ್ ಲೆವೆಲ್ ಅಂತಕ್ಕಂಥದ್ದು ಜಾಸ್ತಿ ಇರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಕಡಿಮೆ ಕಾನ್ಸಂಟ್ರೇಷನ್ ಇರ್ತಕ್ಕಂಥ ಸ್ಟೇಟ್ಸ್ ಅನ್ನ ನಾವು ನೋಡೋದಾದ್ರೆ ಉತ್ತರ ಪ್ರದೇಶ್, ಕೇರಳ, ಜಾರ್ಖಂಡ್ ಮತ್ತೆ ಬಿಹಾರ್ನಲ್ಲಿ ಕಡಿಮೆ ಕಾನ್ಸಂಟ್ರೇಷನ್ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಎಲ್ಲಾ ಸೇಫ್ ಲಿಮಿಟ್ ಅಲ್ಲಿ ಇರ್ತಕ್ಕಂಥ ಸ್ಟೇಟ್ ಗಳನ್ನ ನಾವು ನೋಡೋದಾದ್ರೆ ಅರುಣಾಚಲ್ ಪ್ರದೇಶದಲ್ಲಿ ಸುರಕ್ಷಿತವಾಗಿರ್ತಕ್ಕಂಥ ನೀರು, ಅಸ್ಸಾಂ, ಗೋವಾ, ಮೇಘಾಲಯ, ಮಿಜೋರಾಂ ಮತ್ತು ನಾಗಾಲ್ಯಾಂಡ್ ಗಳಲ್ಲಿ ಸೊ ಈ ನೈಟ್ರೇಟ್ ಕಾಂಟೆಂಟ್ ಅಂತಕ್ಕಂಥದ್ದು ಅಕ್ಸೆಪ್ಟಬಲ್ ಲಿಮಿಟ್ಸ್ ಅಲ್ಲಿ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಕಂಟ್ಯಾಮಿನೇಷನ್ ಆಗ್ಲಿಕ್ಕೆ ಕಾರಣಗಳೇನು, ಯಾಕೆ ಇಲ್ಲಿ ಈ ನೈಟ್ರೇಟ್ ಕ್ವಾಂಟಿಟಿ ಅಂತಕ್ಕಂಥದ್ದು ಹೆಚ್ಚಾಗಿದೆ ಅನ್ನೋದನ್ನ ನಾವಿಲ್ಲಿ ನೋಡೋದಾದ್ರೆ ಎಕ್ಸೆಸಿವ್ ಯೂಸ್ ಆಫ್ ನೈಟ್ರೋಜನ್ ಬೇಸ್ಡ್ ಫರ್ಟಿಲೈಸರ್ಸ್ ಅಂದ್ರೆ ನಾವು ಕೃಷಿ ಮಾಡುವಾಗ ಸೊ ನಾವು ಬಳಸ್ತಕ್ಕಂಥ ರಸಗೊಬ್ಬರಗಳಲ್ಲಿ ಈ ನೈಟ್ರೋಜನ್ ಬೇಸ್ಡ್ ರಸಗೊಬ್ಬರಗಳೇನಿರ್ತವೆ ಸೊ ಅದನ್ನ ಅಧಿಕವಾಗಿ ಯೂಸ್ ಮಾಡಿರ್ತಕ್ಕಂಥದ್ದು ಒಂದು ರೀಸನ್ ಆಗಿರುತ್ತೆ. ಸೊ ಅದಾದ್ಮೇಲೆ ಈ ಅನಿಮಲ್ ವೇಸ್ಟ್ ಏನಿರುತ್ತೆ ಅಂದ್ರೆ ಪ್ರಾಣಿಗಳ ತ್ಯಾಜ್ಯ ಏನಿರುತ್ತೆ ಅದನ್ನ ನಾವು ಸರಿಯಾಗಿ ಮ್ಯಾನೇಜ್ಮೆಂಟ್ ಮಾಡದೇ ಇರ್ತಕ್ಕಂಥದ್ದು ಕೂಡ ಸೊ ಈ ಒಂದು ನೈಟ್ರೇಟ್ ಲೆವೆಲ್ ಜಾಸ್ತಿ ಆಗ್ಲಿಕ್ಕೆ ಒಂದು ಕಾರಣವಾಗಿರುತ್ತೆ. ಸೊ ಅದ್ರ ಜೊತೆಗೆ ಈ ಒಂದು ಇರಿಗೇಷನ್ ಪ್ರಾಕ್ಟೀಸಸ್ ಕ್ಯಾನ್ ಪುಷ್ ನೈಟ್ರೇಟ್ಸ್ ಇನ್ ಟು ದಿ ಸಾಯಿಲ್ ಕಂಟ್ಯಾಮಿನೇಟಿಂಗ್ ದಿ ಗ್ರೌಂಡ್ ವಾಟರ್ ಅಂದ್ರೆ ನಮ್ಮ ನೀರಾವರಿ ಪದ್ಧತಿ ಏನಿರುತ್ತೆ ಸೊ ಇದು ನೈಟ್ರೇಟ್ ಲೆವೆಲ್ ಅನ್ನ ಇನ್ನೂ ಆಳಕ್ಕೆ ಪುಷ್ ಮಾಡ್ತಕ್ಕಂಥ ಒಂದು ನೀರಾವರಿ ಪದ್ಧತಿ ನಮ್ಮ ಒಂದು ಅಂತರ್ಜಲವನ್ನ ಈ ಒಂದು ನೈಟ್ರೇಟ್ ಇಂದ ಕಲುಷಿತಗೊಳ್ಳಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳಲ್ಲಿ ಒಂದು ಅಂತ ನಾವು ಹೇಳ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಅರ್ಬನೈಸೇಷನ್. ಸೊ ಇದಕ್ಕೆ ಇನ್ನೊಂದು ಕಾರಣ ಈ ನಗರೀಕರಣ, ಈ ರ್ಯಾಪಿಡ್ ಅರ್ಬನೈಸೇಷನ್ ಏನಿದೆ ಸೊ ಈ ಒಂದು ಕಾರಣದಿಂದ ಏನಾಗ್ತಾ ಇದೆ ಅಂದ್ರೆ ಈ ಸೀವೇಜ್ ಡಿಸ್ಪೋಸಲ್ ಸಿಸ್ಟಮ್ ಸರಿಯಾಗಿಲ್ಲ, ಅಂದ್ರೆ ಈ ಚರಂಡಿ ವ್ಯವಸ್ಥೆ ಏನಿದೆ ಸೊ ಅದನ್ನ ನಾವು ಅಡಿಕ್ವೇಟ್ ಆಗಿ ಮಾಡದೇ ಇರುವುದು ಕೂಡ ಸೊ ಇದಕ್ಕೆ ಇನ್ನೊಂದು ಕಾರಣವಾಗಿರುತ್ತೆ. ಅದಾದ್ಮೇಲೆ ಈ ಒಂದು ಸೆಪ್ಟಿಕ್ ಟ್ಯಾಂಕ್ಸ್ ಏನಿರುತ್ತೆ ಸೊ ಅದು ಸೋರಿಕೆ ಆಗ್ತಾ ಇರ್ತಕ್ಕಂಥದ್ದು, ಅದು ವೇಸ್ಟ್ ಮ್ಯಾನೇಜ್ಮೆಂಟ್ ನ ನಾವು ಸಮರ್ಪಕವಾಗಿ ಮಾಡದೇ ಇರ್ತಕ್ಕಂಥದ್ದು ಕೂಡ ಸೊ ಇದು ಹೆಚ್ಚಾಗ್ಲಿಕ್ಕೆ ಇನ್ನೊಂದು ಕಾರಣವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಹೈ ಕನ್ಸರ್ನ್, ಸೊ ಇದರಿಂದ ಆಗ್ತಕ್ಕಂಥ ಪ್ರಾಬ್ಲಮ್ಸ್ ಏನು ಅಂತ ನಾವು ನೋಡೋದಾದ್ರೆ ಮೆತ್ ಹಿಮೋಗ್ಲೋಬಿನೇಮಿಯಾ ಇನ್ ಇನ್ಫ್ಯಾಂಟ್ಸ್ ಅಂದ್ರೆ ಮಕ್ಕಳಲ್ಲಿ ಒಂದು ಕಾಯಿಲೆ ಬರುತ್ತೆ. ಆ ಒಂದು ಕಾಯಿಲೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಮೆತ್ ಹಿಮೋಗ್ಲೋಬಿನೇಮಿಯಾ ಅಂತ ಹೇಳ್ತೇವೆ. ಸೊ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಅದೇನು ಅಂದ್ರೆ ಬ್ಲೂ ಬೇಬಿ ಸಿಂಡ್ರೋಮ್ ಅಂತ ಕರಿತೇವೆ. ಇದು ಬಹಳ ಫೇಟಲ್ ಅಂದ್ರೆ ಅದು ಪ್ರಾಣಹಾನಿಯನ್ನು ಕೂಡ ಉಂಟು ಮಾಡಬಹುದಾಗಿರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಮೆತ್ ಹೆಮೋಗ್ಲೋಬಿನ್ ಅಂದ್ರೆ ಸೊ ನಮ್ಮ ಹಿಮೋಗ್ಲೋಬಿನ್ ಅಲ್ಲಿ ಐರನ್ ಕಾಂಟೆಂಟ್ ಇರುತ್ತೆ. ಈ ಐರನ್ ಜಾಗದಲ್ಲಿ ಈ ನೈಟ್ರೋಜನ್ ರೀಪ್ಲೇಸ್ ಆಗುತ್ತೆ. ಆವಾಗ ನಮ್ಮ ಒಂದು ಹಿಮೋಗ್ಲೋಬಿನ್ ಅಂತಕ್ಕಂಥದ್ದು ರಕ್ತವನ್ನ ಕ್ಯಾರಿ ಮಾಡ್ತಕ್ಕಂಥ ಕೆಪಾಸಿಟಿಯನ್ನ ಕಳ್ಕೊಳ್ಳುತ್ತೆ. ಸೊ ಆ ಕಾಯಿಲೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಬ್ಲೂ ಬೇಬಿ ಸಿಂಡ್ರೋಮ್ ಅಂತ ಕರಿತೇವೆ. ತುಂಬಾ ಅಧಿಕ ಸಮಯಕ್ಕೆ ಏನಾದ್ರೂ ಎಕ್ಸ್ಪೋಷರ್ ಆದಾಗ ಬೇರೆ ಬೇರೆ ರೀತಿಯ ಹೆಲ್ತ್ ಇಶ್ಯೂಸ್ ಗಳನ್ನ ಸೊ ಈ ಒಂದು ಜಾಸ್ತಿ ನೈಟ್ರೇಟ್ ಕಂಟೆಂಟ್ ಇರ್ತಕ್ಕಂಥ ನೀರನ್ನ ಕುಡಿಯುವುದರಿಂದ ಅಥವಾ ಸಾರಜನಕ ಯುಕ್ತ ನೀರನ್ನ ಹೆಚ್ಚಾಗಿ ಕುಡಿಯೋದ್ರಿಂದ ಬರ್ತಕ್ಕಂಥ ಕಾಯಿಲೆಗಳಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ಯಾಕೆ ಬ್ಲೂ ಬೇಬಿ ಸಿಂಡ್ರೋಮ್ ಅಂತ ಕರಿತೀವಿ ಅಂದ್ರೆ ಈ ಕಾಯಿಲೆ ಬಂದಾಗ ಆ ಮಗುವಿನ ಸ್ಕಿನ್ ಏನಿರುತ್ತೆ ಅದು ಬ್ಲೂ ಅಥವಾ ಪರ್ಪಲ್ ಆಗಿ ಕನ್ವರ್ಟ್ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದಕ್ಕೆ ಕಾರಣ ಏನಂದ್ರೆ ಲೋ ಆಕ್ಸಿಜನ್ ಲೆವೆಲ್ ಇನ್ ದ ಬ್ಲಡ್. ಸೊ ಅವರ ರಕ್ತದಲ್ಲಿ ಆಮ್ಲಜನಕದ ಕೊರತೆ ಉಂಟಾಗುತ್ತೆ. ಆಮ್ಲಜನಕದ ಕೊರತೆ ಏನಕ್ಕೆ ಉಂಟಾಗುತ್ತೆ ಅಂದ್ರೆ ಸೊ ಹಿಮೋಗ್ಲೋಬಿನ್ ಅಲ್ಲಿರ್ತಕ್ಕಂಥ ಹೀಮ್ ಅಥವಾ ಐರನ್ ಏನಿರುತ್ತೆ ಸೊ ಅದು ತನ್ನ ಐರನ್ ಅನ್ನ ಕ್ಯಾರಿಯಿಂಗ್ ಮಾಡ್ತಕ್ಕಂಥ ಕೆಪಾಸಿಟಿಯನ್ನ ಈ ಒಂದು ಕಾಯಿಲೆಯಲ್ಲಿ ಕಳ್ಕೊಳ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು
ಅದರ ಜೊತೆಗೆ ಕಾಂಜನೈಟಲ್ ಹಾರ್ಟ್ ಡಿಸೀಸಸ್ ಆಗುತ್ತೆ. ಅಂದರೆ ಈ ಗರ್ಭಿಣಿ ಸ್ತ್ರೀಯರು ಈ ರೀತಿಯ ನೀರನ್ನು ಕುಡಿಯೋದ್ರಿಂದ ಆ ಹುಟ್ಟತಕ್ಕಂಥ ಮಕ್ಕಳಿಗೆ ಜನನದ ಸಮಯದಲ್ಲಿಯೇ ಈ ಹೃದಯ ಸಮಸ್ಯೆಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಲಂಗ್ ಡಿಸೀಸಸ್ ಅಂದರೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳು, ಅದಾದಮೇಲೆ ನೈಟ್ರೇಟ್ ಪಾಯ್ಸನಿಂಗ್ ಅಂತ ಹೇಳ್ತೇವೆ. ಸೊ ಈ ರೀತಿಯ ಕಾಂಪ್ಲಿಕೇಶನ್ಸ್ ಅನ್ನು ಕೂಡ ನಾವು ಫೇಸ್ ಮಾಡಬೇಕಾಗಿರುತ್ತೆ. ಸೊ ನೈಟ್ರೇಟ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ ಇದೊಂದು ನ್ಯಾಚುರಲಿ ಅಕರಿಂಗ್ ಕಾಂಪೌಂಡ್ ಆಗಿರುತ್ತೆ. ಅಂದರೆ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಒಂದು ಸಂಯುಕ್ತವಾಗಿರುತ್ತೆ. ಸೊ ಇದು ಸಾಯಿಲ್, ಮಣ್ಣು, ನೀರು ಮತ್ತೆ ವೇರಿಯಸ್ ವೆರೈಟಿ ಆಫ್ ಪ್ಲಾಂಟ್ಸ್ಗಳಲ್ಲಿ ಇದು ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಮ್ಮ ನೈಟ್ರೋಜನ್ ಸೈಕಲ್ ಏನಿದೆ ಅಂದರೆ ಸಾರಜನಕದ ಚಕ್ರವನ್ನು ನೀವು ಎನ್ವೈರನ್ಮೆಂಟ್ ಎಕಾಲಜಿಯಲ್ಲಿ ಓದಿರ್ತೀರಾ. ಆ ಸಾರಜನಕದ ಚಕ್ರದಲ್ಲಿ ಒಂದು ಭಾಗವಾಗಿ ನಾವು ನೈಟ್ರೇಟ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಸಸ್ಯದ ಬೆಳವಣಿಗೆಗೆ ಈ ಸಾರಜನಕದ ಚಕ್ರ ಅಥವಾ ನೈಟ್ರೇಟ್ ಏನಿರುತ್ತೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಅಂತ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ನೈಟ್ರೇಟ್ ಏನಿದೆ 1 ನೈಟ್ರೋಜನ್ ಆಟಮ್ ಮತ್ತೆ 3 ಆಕ್ಸಿಜನ್ ಆಟಮ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ NO3- ಅಂತ ನೀವೇನು ನೋಡ್ತಾ ಇದ್ದೀರಾ. ಸೊ ಇದರಲ್ಲಿ 1 ನೈಟ್ರೋಜನ್, 1 ಸಾರಜನಕ ಇರುತ್ತೆ ಮತ್ತು 3 ಆಮ್ಲಜನಕ ಇರುತ್ತೆ. ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ನೈಟ್ರೇಟ್ ಅಂತ ಕರಿತೇವೆ. ಸೊ ಇದರ ಸೋರ್ಸಸ್, ಯಾವ ಮೂಲಗಳಿಂದ ಇದು ಹೆಚ್ಚಾಗುತ್ತೆ ಅಂತ ನಾವು ನೋಡೋದಾದ್ರೆ, ಡಿಕಂಪೋಸಿಷನ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಅಂದ್ರೆ ಈ ಸಾವಯವ ವಸ್ತುಗಳೇನಿರ್ತವೆ ಸೊ ಅದು ಕೊಳೆಯುವುದರಿಂದ ಇದು ಹೆಚ್ಚಾಗಿ ಉತ್ಪತ್ತಿ ಆಗುತ್ತೆ. ಅದಾದ್ಮೇಲೆ ಮೈಕ್ರೋಬಿಯಲ್ ಆಕ್ಟಿವಿಟಿ ಇನ್ ದ ಸಾಯಿಲ್ ಅಂದ್ರೆ ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳ ಚಟುವಟಿಕೆಯಿಂದ ಕೂಡ ಸೊ ಇದು ಹೆಚ್ಚಾಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಇದರ ಪ್ರಮುಖವಾಗಿರ್ತಕ್ಕಂಥ ಮೂಲಗಳಾಗಿರುತ್ತೆ. ಸೊ ಅದಾದ್ಮೇಲೆ ಆಂಥ್ರೋಪೋಜೆನಿಕ್ ಸೋರ್ಸಸ್ ಅಂದ್ರೆ ಮಾನವಜನ್ಯ ಚಟುವಟಿಕೆಗಳಿಂದ ಕೂಡ ಇದು ಹೆಚ್ಚಾಗಿ ಉತ್ಪತ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ಬಳಕೆ ಮಾಡ್ತಕ್ಕಂಥ ಫರ್ಟಿಲೈಸರ್ಸ್, ರಸಗೊಬ್ಬರಗಳಾಗಿರ್ಬೋದು, ಸೀವೇಜ್ ಅಂದ್ರೆ ನಮ್ಮ ಅಸಮರ್ಪಕವಾಗಿರ್ತಕ್ಕಂಥ ಚರಂಡಿ ವ್ಯವಸ್ಥೆ, ಅನಿಮಲ್ ವೇಸ್ಟ್ ಅಂದ್ರೆ ಪ್ರಾಣಿಗಳ ಒಂದು ತ್ಯಾಜ್ಯ ಆಗಿರ್ಬೋದು, ಮತ್ತೆ ಇಂಡಸ್ಟ್ರಿಯಲ್ ಡಿಸ್ಚಾರ್ಜ್ ಅಂದ್ರೆ ಕೈಗಾರಿಕೆಗಳಿಂದ ಬರ್ತಕ್ಕಂಥ ಎಫ್ಲುಯೆಂಟ್ಸ್ಗಳನ್ನು ನಾವು ಏನೂ ಟ್ರೀಟ್ ಮಾಡದೆ ನೀರೊಳಗಡೆ ಅಥವಾ ಈ ಒಂದು ಜನರಲ್ ವಾಟರ್ ಬಾಡಿಗೆ ಹರಿಸ್ತಕ್ಕಂಥದ್ದು. ಸೊ ನಾವು ಮಾಡ್ತಕ್ಕಂಥ ಚಟುವಟಿಕೆಗಳಿಂದ ಸೊ ಈ ಒಂದು ಕ್ವಾಂಟಿಟಿ ಹೆಚ್ಚಾಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಾವು ಮಾಡಿರ್ತಕ್ಕಂಥ ಪ್ರಾಬ್ಲಮ್ ಅನ್ನ ಅಲ್ಟಿಮೇಟ್ಲಿ ಒಂದು ದಿವಸ ನಾವೇ ಫೇಸ್ ಮಾಡಬೇಕಾಗಿರುತ್ತೆ. ಸೊ ಇದು ಬ್ಲೂ ಬೇಬಿ ಸಿಂಡ್ರೋಮ್ನ ಮುಖಾಂತರ ಸೊ ಮನುಷ್ಯರಿಗೆ ಕಾಯಿಲೆಯನ್ನು ಉಂಟು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇದರ ಇಂಪಾರ್ಟೆನ್ಸ್ ಕೂಡ ಇದೆ, ಬಟ್ ಅದು ಲಿಮಿಟ್ಸ್ ಅಲ್ಲಿ ಇರಬೇಕು. ಲಿಮಿಟ್ಗಿಂತ ಜಾಸ್ತಿ ಆದಾಗ ಇದರಿಂದ ಪ್ರಾಬ್ಲಮ್ಸ್ ಆಗೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಸಸ್ಯದ ಒಂದು ಬೆಳವಣಿಗೆಗೆ ತುಂಬಾ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾಂಪೊನೆಂಟ್ ಆಗಿರುತ್ತೆ. ಸೊ ಇದನ್ನ ಎಕ್ಸೆಸಿವ್ ಆಗಿ ಯೂಸ್ ಮಾಡೋದ್ರಿಂದ ಎನ್ವೈರನ್ಮೆಂಟಲ್ ಇಶ್ಯೂಸ್ ಅಥವಾ ಪರಿಸರದ ಮೇಲೆ ಕೂಡ ಸೊ ಕೆಟ್ಟ ಪರಿಣಾಮಗಳನ್ನು ಬೀರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಒಂದು ಇಕೋಸಿಸ್ಟಮ್ ಅಥವಾ ಪರಿಸರ ವ್ಯವಸ್ಥೆಯಲ್ಲಿ ಈ ಎಕ್ಸಸ್ ನೈಟ್ರೇಟ್ ಏನಿರುತ್ತೆ ಸೊ ಇದು ಯೂಟ್ರೋಫಿಕೇಶನ್ ಅನ್ನ ಉಂಟು ಮಾಡುತ್ತೆ. ಯೂಟ್ರೋಫಿಕೇಶನ್ ಅಂದ್ರೆ ಸೊ ನಾವು ಕೃಷಿ ಅಥವಾ ಬೇರೆ ಬೇರೆ ಪ್ರದೇಶಗಳಲ್ಲಿ ಬಳಸಿರ್ತಕ್ಕಂಥ ಎಲ್ಲ ಸಾರಜನಕ ಮಳೆ ಬಿದ್ದಾಗ ಹೋಗಿ ಈ ಒಂದು ನೀರನ್ನ ಸೇರ್ಕೊಳ್ಳುತ್ತೆ, ಜಲಮೂಲವನ್ನ ಸೇರ್ಕೊಳ್ಳುತ್ತೆ. ಸೊ ಜಲಮೂಲದಲ್ಲಿರ್ತಕ್ಕಂಥ ಈ ಒಂದು ಆಲ್ಗೆ ಅಥವಾ ಶೈವಲ ಅಂತ ನಾವೇನ್ ಹೇಳ್ತೇವೆ ಅಥವಾ ಸರಳ ಭಾಷೆಯಲ್ಲಿ ಪಾಚಿ ಅಂತ ನಾವೇನ್ ಹೇಳ್ತೇವೆ, ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕಾಂಶಗಳು ಹೆಚ್ಚಾಗಿ ಸಿಗುತ್ತೆ. ಸೊ ಅವಾಗ ನೀರಿನ ಮೇಲ್ಮೈ ಮೇಲೆ ಆಲ್ಗೆ ಹೆಚ್ಚಾಗಿ ಬೆಳ್ಕೊಳ್ಳೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಕಂಡೀಷನ್ ಅನ್ನು ನಾವು ಯೂಟ್ರೋಫಿಕೇಶನ್ ಅಂತ ಕರಿತೇವೆ. ಯಾವಾಗ ಆಲ್ಗೆ ಸಂಪೂರ್ಣವಾಗಿ ಮೇಲೆ ಬೆಳ್ಕೊಳ್ಳುತ್ತೆ, ಸೂರ್ಯನ ಬೆಳಕು ಒಳಗಡೆಗೆ ಹೋಗೋದಿಲ್ಲ, ಸೊ ಅದರ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಸಸ್ಯಗಳು ಸತ್ತೋಗ್ತವೆ. ಸಸ್ಯಗಳು ಸತ್ತೋದಾಗ ಅದರ ಮೇಲೆ ಡಿಪೆಂಡೆಂಟ್ ಆಗಿರ್ತಕ್ಕಂಥ ಜಲಚರಗಳು ಸತ್ತೋಗ್ತವೆ. ಸೊ ಈ ಝೋನ್ ಅನ್ನು ನಾವೇನಂತ ಕರಿತೀವಿ ಅಂದ್ರೆ ಡೆಡ್ ಝೋನ್ಸ್ ಅಥವಾ ನಿರ್ಜೀವ ವಲಯಗಳು ಅಂತ ಹೇಳ್ತೇವೆ. ಸೊ ಒಂದು ಪ್ರಾಬ್ಲಮ್ ಇಂದ ಕ್ಯಾಸ್ಕೇಡಿಂಗ್ ಎಫೆಕ್ಟ್ಸ್ ಗಳನ್ನ ಸೊ ಈ ಒಂದು ನೈಟ್ರೇಟ್ ಪಾಯ್ಸನಿಂಗ್ ಇಂದ ನಾವು ನಮ್ಮ ಇಕೋಸಿಸ್ಟಮ್ ಅಲ್ಲಿ ಆಗ್ತಕ್ಕಂಥ ಪರಿಣಾಮಗಳ ಮೇಲೆ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 4. ಸುಪ್ರೀಂ ಕೋರ್ಟ್ನ ಇತ್ತೀಚೆಗೆ ಆಸ್ತಿಯ ಹಕ್ಕು ಡ್ಯಾಶ್ ಮತ್ತು ಡ್ಯಾಶ್ ಎರಡೂ ಹಕ್ಕು ಎಂದು ತೀರ್ಪು ನೀಡಿದೆ. ದ ಸುಪ್ರೀಂ ಕೋರ್ಟ್ ರೀಸೆಂಟ್ಲಿ ರೂಲ್ಡ್ ದಟ್ ರೈಟ್ ಟು ಪ್ರಾಪರ್ಟಿ ಇಸ್ ಬೋತ್ ಅ ಡ್ಯಾಶ್ ಅಂಡ್ ಡ್ಯಾಶ್ ರೈಟ್. ಅಂದರೆ ಈ ಒಂದು ಪ್ರಾಪರ್ಟಿಯನ್ನು ಹೊಂದತಕ್ಕಂಥ ಹಕ್ಕು ಯಾವ ರೀತಿಯ ಹಕ್ಕು ಅನ್ನೋದನ್ನ ಸುಪ್ರೀಂ ಕೋರ್ಟ್ ಇತ್ತೀಚಿನ ವರ್ಡಿಕ್ಟಲ್ಲಿ ಪುನರುಚ್ಚಾರ ಮಾಡಿದೆ. ಆ ಒಂದು ಹಕ್ಕು ಯಾವ ರೀತಿಯದ್ದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಮಾನವ ಮತ್ತು ಸಾಂವಿಧಾನಿಕ ಅಂದರೆ ಹ್ಯೂಮನ್ ಮತ್ತು ಕಾನ್ಸ್ಟಿಟ್ಯೂಷನಲ್ ರೈಟ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ BMIC ಲ್ಯಾಂಡ್ ಅಕ್ವಿಸಿಷನ್ ಅಂದರೆ ನಮ್ಮ
ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ನೈಸ್ ಪ್ರಾಜೆಕ್ಟ್ ಏನಿದೆ, ಸೊ ಆ ನೈಸ್ ರೋಡ್ ಬೆಂಗಳೂರು ಟು ಮೈಸೂರಿಗೆ ಕನೆಕ್ಟ್ ಮಾಡ್ತಕ್ಕಂಥ ಈ ಒಂದು ರಸ್ತೆ ಏನಿದೆ, ಸೊ ಇದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಲ್ಯಾಂಡ್ ಅಕ್ವಿಸಿಷನನ್ನು ಮಾಡಬೇಕಾಗಿರುತ್ತೆ. ಬಟ್ ಲ್ಯಾಂಡ್ ಅಕ್ವಿಸಿಷನ್ ಮಾಡಿದಾಗ ಅವರಿಗೆ ಸರಿಯಾದ ಕಂಪೆನ್ಸೇಷನನ್ನು ಕೊಡಬೇಕು. ಅಂದರೆ ಭೂ ಮಾಲೀಕರಿಗೆ ಸರಿಯಾಗಿರ್ತಕ್ಕಂಥ ಒಂದು ಕಂಪೆನ್ಸೇಷನನ್ನು ಹಣದ ರೂಪದಲ್ಲಿ ಕೊಡಬೇಕಾಗಿರುತ್ತೆ. ಬಟ್ ಇವರು ಓಲ್ಡ್ ನಾರ್ಮ್ಸ್ ಏನಿರುತ್ತೆ ಆ ಒಂದು ನಾರ್ಮ್ಸ್ನ ಪ್ರಕಾರ ನೀಡ್ತಾ ಇದ್ರು. ಸೊ ಆ ಲ್ಯಾಂಡ್ ಲಾಟ್ಸ್ ಎಲ್ಲ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ದಕ್ಕಾಗಿ ಸುಪ್ರೀಂ ಕೋರ್ಟ್ ಅದಕ್ಕೆ ರೀಸೆಂಟ್ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಸೊ ಅದನ್ನ ಕೊಡಬೇಕಂತ ವರ್ಡಿಕ್ಟ್ ಅಲ್ಲಿ ಹೇಳಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಂವಿಧಾನದಲ್ಲಿ ಏನೇನು ಪ್ರಾವಿಷನ್ಸ್ ಇದೆ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಸುಪ್ರೀಂ ಕೋರ್ಟ್ ರೀಸೆಂಟ್ಲಿ ಕೊಟ್ಟಿರ್ತಕ್ಕಂಥ ವರ್ಡಿಕ್ಟ್ ನ ಪ್ರಕಾರ ಈ ರೈಟ್ ಟು ಪ್ರಾಪರ್ಟಿ ಅಂದ್ರೆ ಆಸ್ತಿಯನ್ನ ಹೊಂದುವ ಹಕ್ಕು ಬೋತ್ ಹ್ಯೂಮನ್ ಅಂಡ್ ಕಾನ್ಸ್ಟಿಟ್ಯೂಷನಲ್ ರೈಟ್ ಆಗಿರುತ್ತೆ. ಅಂದ್ರೆ ಮಾನವೀಯ ಮತ್ತೆ ಒಂದು ಸಾಂವಿಧಾನಿಕ ಹಕ್ಕು ಅಂತ ಹೇಳಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಎಂಫಸೈಸಿಂಗ್ ಇಟ್ಸ್ ಪ್ರೊಟೆಕ್ಷನ್ ಅಂಡರ್ ಆರ್ಟಿಕಲ್ 300A ಆಫ್ ದಿ ಕಾನ್ಸ್ಟಿಟ್ಯೂಷನ್. ಅಂದ್ರೆ ನಮ್ಮ ಭಾರತ ದೇಶದ ಸಂವಿಧಾನದ 300ನೇ ಎ ವಿಧಿಯ ಅಡಿಯಲ್ಲಿ ಅದರ ರಕ್ಷಣೆಗೆ ಒತ್ತು ನೀಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಜಡ್ಜ್ಮೆಂಟ್ ಏನಿದೆ ಇದು ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಪ್ರಾಜೆಕ್ಟ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಬಂದಿರತಕ್ಕಂಥ ಒಂದು ತೀರ್ಪಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ಗಾಗಿ 20,000 ಎಕರ್ಸ್ ಆಫ್ ಲ್ಯಾಂಡ್ ಅನ್ನ ಅವರು ಕಳೆದ 2 ದಶಕಗಳಲ್ಲಿ ಅಕ್ವೈರ್ ಮಾಡ್ಕೊಂಡಿರ್ತಾರೆ. ಬಟ್ ಅದಕ್ಕೆ ನೀಡಬೇಕಾಗಿರ್ತಕ್ಕಂಥ ರೈಟ್ಫುಲ್ ಕಂಪೆನ್ಸೇಷನ್ ಅನ್ನ ಕೊಟ್ಟಿಲ್ಲದೆ ಇರತಕ್ಕಂಥದ್ದು ಈ ಒಂದು ತೀರ್ಪು ಬರಲಿಕ್ಕೆ ಕಾರಣವಾಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ತೀರ್ಪಿನ ಪ್ರಕಾರ ದ ಕೋರ್ಟ್ ಹ್ಯಾಸ್ ಡೈರೆಕ್ಟೆಡ್ ದಟ್ ಕಂಪೆನ್ಸೇಷನ್ ಟು ಲ್ಯಾಂಡ್ ಓನರ್ಸ್. ಅಂದ್ರೆ ಆ ಭೂ ಮಾಲೀಕರಿಗೆ ಸರಿಯಾಗಿರ್ತಕ್ಕಂಥ ಪರಿಹಾರವನ್ನ ಪಾವತಿ ಮಾಡಿಸ್ಲಿಕ್ಕೆ ಸೊ ಕೋರ್ಟ್ ಆದೇಶ ನೀಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅಕಾರ್ಡಿಂಗ್ ಟು ದ ಮಾರ್ಕೆಟ್ ವ್ಯಾಲ್ಯೂ ಪ್ರಿವೇಲಿಂಗ್ ಇನ್ ಏಪ್ರಿಲ್ 2019 ಅಂದ್ರೆ 2019ರಲ್ಲಿ ಮಾರುಕಟ್ಟೆ ದರ ಹೇಗಿತ್ತು ಆ ಒಂದು ದರಕ್ಕೆ ಸಮಾನಾಂತರವಾಗಿ ಕೊಡಬೇಕಾಗಿರುತ್ತೆ. ನಾಟ್ ಅಕಾರ್ಡಿಂಗ್ ಟು 2003. ಸೊ ಮುಂಚೆ 2003ರ ದರವನ್ನ ಕೊಡ್ತಾ ಇದ್ರು. 2003 ಅಲ್ಲ 2019ರಲ್ಲಿ ಯಾವ ದರ ಇರುತ್ತೆ ಆ ದರಕ್ಕೆ ಸಂಬಂಧಪಟ್ಟಾಗಿ ಹಣವನ್ನ ನೀಡಬೇಕು ಅನ್ನೋದನ್ನ ಕೋರ್ಟ್ ಹೇಳುತ್ತೆ. ಸೊ ಇಟ್ ನೋಟೆಡ್ ದಟ್ ಪ್ರಾಪರ್ಟಿ ರೈಟ್ಸ್ ದೋ ನಾಟ್ ಫಂಡಮೆಂಟಲ್ ರೈಟ್. ಸೊ ಇದು ಮುಂಚೆ ಫಂಡಮೆಂಟಲ್ ರೈಟ್ ಕೂಡ ಆಗಿತ್ತು, ಮೂಲಭೂತ ಹಕ್ಕು ಕೂಡ ಆಗಿತ್ತು. ಅದಾದ್ಮೇಲೆ ಅದನ್ನ ರಿಮೂವ್ ಮಾಡ್ತಾರೆ, ಯಾಕಂದ್ರೆ ಅದು ಫಂಡಮೆಂಟಲ್ ರೈಟ್ ಆಗಿದ್ದರೆ ಸೊ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ಗೆ ಯಾವುದೇ ಪ್ರೈವೇಟ್ ಲ್ಯಾಂಡ್ ಅನ್ನ ಅಕ್ವೈರ್ ಮಾಡ್ಕೊಳ್ತಕ್ಕಂಥದ್ದು ಬಹಳ ಕಷ್ಟವಾಗಿತ್ತು. ಸೊ ಆ ಒಂದು ಕಾರಣದಿಂದ ಫಂಡಮೆಂಟಲ್ ರೈಟ್ಸ್ ಇಂದ ಅದನ್ನ ರಿಮೂವ್ ಮಾಡಿರ್ತಾರೆ. ಸೊ ಇದು ಪ್ರಸ್ತುತವಾಗಿ ಹ್ಯೂಮನ್ ರೈಟ್ ಆಗಿರುತ್ತೆ. ಸೊ ಇನ್ನು ವೆಲ್ಫೇರ್ ಸ್ಟೇಟ್ ಅಂದ್ರೆ ಒಂದು ಕಲ್ಯಾಣ ರಾಜ್ಯದಲ್ಲಿ ಸೊ ಅದನ್ನ ಹ್ಯೂಮನ್ ರೈಟ್ ಆಗಿ ಕನ್ಸಿಡರ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದಕ್ಕೆ ಲೀಗಲ್ ಪ್ರೊಟೆಕ್ಷನ್ ಅಂದ್ರೆ ಕಾನೂನಿನ ಸಂರಕ್ಷಣೆಯನ್ನು ನಾವು ನೋಡೋದಾದ್ರೆ ನೋ ಪರ್ಸನ್ ಶಲ್ ಬಿ ಡಿಪ್ರೈವ್ಡ್ ಆಫ್ ಪ್ರಾಪರ್ಟಿ ಎಕ್ಸೆಪ್ಟ್ ಬೈ ಲಾ ಎನ್ಶೂರಿಂಗ್ ಅಡಿಕ್ವೇಟ್ ಕಂಪೆನ್ಸೇಷನ್ ಇಸ್ ಪೇಡ್ ಅಕಾರ್ಡಿಂಗ್ ಟು ದಿ ಕರೆಂಟ್ ಮಾರ್ಕೆಟ್ ವ್ಯಾಲ್ಯೂ. ಅಂದ್ರೆ ಸೊ ಈ ಒಂದು ಕಾನೂನಿನ ರಕ್ಷಣೆ, ಸಪೋಸ್ ನನಗೇನಾದ್ರೂ ಒಂದು ಎಕರ್ ಲ್ಯಾಂಡ್ ಇದೆ ಅಂದ್ರೆ ಸೊ ನನಗೆ ಕಾನೂನಿನ ಮಟ್ಟದಲ್ಲಿ ಯಾವ ರೀತಿಯ ರಕ್ಷಣೆ ಸಿಗುತ್ತೆ ಅಂದ್ರೆ ಪ್ರಸ್ತುತ ಮಾರುಕಟ್ಟೆ ಮೌಲ್ಯಗಳ ಪ್ರಕಾರ ಸಾಕಷ್ಟು ಪರಿಹಾರವನ್ನು ಅವರು ಪಾವತಿಸಬೇಕಾಗಿರುತ್ತೆ. ಕಾನೂನಿನ ಹೊರತಾಗಿ ಯಾವುದೇ ವ್ಯಕ್ತಿಯನ್ನು ಆಸ್ತಿಯಿಂದ ವಂಚಿತಗೊಳಿಸಬಾರ್ದು. ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಗವರ್ನಮೆಂಟ್ ಪ್ರಾಜೆಕ್ಟ್ ನಡೀತಾ ಇದೆ ಅಂದ್ರೆ ಸೊ ಆ ವ್ಯಕ್ತಿಗೆ ಕಂಪೆನ್ಸೇಷನ್ ಅನ್ನ ಕೊಡುವ ಮುಖಾಂತರ ಬಿಟ್ರೆ ಬೇರೆ ಯಾವುದೇ ರೀತಿಯಲ್ಲಿ ಆ ಒಂದು ಆಸ್ತಿಯನ್ನ ಕಿತ್ಕೊಳ್ತಕ್ಕಂಥ ಪ್ರಾವಿಷನ್ ಸೊ ನಮ್ಮ ಕಾನೂನಲ್ಲಿ ಇರೋದಿಲ್ಲ. ಸೊ ಆ ರೀತಿಯ ಕಾನೂನು ರಕ್ಷಣೆಯನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಆರ್ಟಿಕಲ್ 300A ಏನ್ ಹೇಳುತ್ತೆ, ಆರ್ಟಿಕಲ್ 300A ಏನ್ ಹೇಳುತ್ತೆ ಅಂದ್ರೆ ಇಟ್ ಎನ್ಶೋರ್ಸ್ ದಟ್ ನೋ ಪರ್ಸನ್ ಶಲ್ ಬಿ ಡಿಪ್ರೈವ್ಡ್ ಆಫ್ ಹಿಸ್ ಪ್ರಾಪರ್ಟಿ ಎಕ್ಸೆಪ್ಟ್ ಬೈ ದಿ ಅಥಾರಿಟಿ ಆಫ್ ದ ಲಾ. ಅಂದ್ರೆ ಈ ಒಂದು ಕಾನೂನಿನ ಅಧಿಕಾರವನ್ನ ಹೊರತುಪಡಿಸಿ ಯಾವುದೇ ವ್ಯಕ್ತಿಯನ್ನು ತನ್ನ ಆಸ್ತಿಯಿಂದ ವಂಚಿತಗೊಳಿಸಬಾರದು ಎಂದು ಖಚಿತಪಡಿಸತಕ್ಕಂಥ ಒಂದು ಕಾನೂನನ್ನ ಅಥವಾ ಆರ್ಟಿಕಲ್ ಅನ್ನು ನಾವು ವಿಧಿ 300A ಅಂತ ಹೇಳ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಆರ್ಟಿಕಲ್ 300A ಅಲ್ಲಿರ್ತಕ್ಕಂಥ ಪ್ರಾವಿಷನ್ಸ್ ಅನ್ನ ನಾವು ನೋಡೋದಾದ್ರೆ ಸೊ ಇಟ್ ಇಸ್ ಪಾರ್ಟ್ ಆಫ್ ಚಾಪ್ಟರ್ 4 ಅಂಡರ್ ದಿ ಹೆಡಿಂಗ್ ರೈಟ್ ಟು ಪ್ರಾಪರ್ಟಿ. ಅಂದ್ರೆ ಆಸ್ತಿಯ ಹಕ್ಕು ಏನಿದೆ ಇದರ ಶೀರ್ಷಿಕೆ ಅಡಿಯಲ್ಲಿ ಅಧ್ಯಾಯ 4ರ ಒಂದು ಭಾಗವಾಗಿ ನಾವು ಆರ್ಟಿಕಲ್ 300A ಅನ್ನು ನೋಡಬಹುದಾಗಿರುತ್ತೆ. ಸೊ ಇಟ್ ಗ್ಯಾರಂಟೀಸ್ ದ ರೈಟ್ ಟು ಪ್ರಾಪರ್ಟಿ ಆಸ್ ಕಾನ್ಸ್ಟಿಟ್ಯೂಷನಲ್ ರೈಟ್ ರಾದರ್ ದ್ಯಾನ್ ಫಂಡಮೆಂಟಲ್ ರೈಟ್. ಅಂದ್ರೆ ಈ ಒಂದು ಆಸ್ತಿಯ ಹಕ್ಕೇನಿರುತ್ತೆ ಮೂಲಭೂತ ಹಕ್ಕಿಗಿಂತ ಸಾಂವಿಧಾನಿಕ ಹಕ್ಕು ಎಂದು ಖಾತರಿಪಡಿಸತಕ್ಕಂಥದ್ದನ್ನ ಈ ಒಂದು ಆರ್ಟಿಕಲ್ 300A ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇಟ್ ವಾಸ್ ದಿ 44th ಅಮೆಂಡ್ಮೆಂಟ್. ಸೊ ಈ ಒಂದು ಬದಲಾವಣೆಯನ್ನ 44ನೇ ತಿದ್ದುಪಡಿಯಲ್ಲಿ ಮಾಡಲಾಗಿರುತ್ತೆ. ಸೊ ರೈಟ್ ಟು ಪ್ರಾಪರ್ಟಿ ವಿಲ್
ನೋ ಲಾಂಗರ್ ಬಿ ಫಂಡಮೆಂಟಲ್ ರೈಟ್, ಅಂದ್ರೆ ಆಸ್ತಿಯ ಹಕ್ಕು ಅಂತಕ್ಕಂಥದ್ದು ಮೂಲಭೂತ ಹಕ್ಕು ಆಗಿರೋದಿಲ್ಲ ಅಂತಕ್ಕಂಥ ತಿದ್ದುಪಡಿಯನ್ನ 44ನೇ ತಿದ್ದುಪಡಿಯಲ್ಲಿ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಆರ್ಟಿಕಲ್ 31 ಅಂಡ್ ಆರ್ಟಿಕಲ್ 19(1)(f ವಾಸ್ ಕಂಪ್ಲೀಟ್ಲಿ ರಿಮೂವ್ಡ್ ಫ್ರಮ್ ಪಾರ್ಟ್ 3 ಆಫ್ ದಿ ಫಂಡಮೆಂಟಲ್ ರೈಟ್ಸ್. ಅಂದ್ರೆ ಮುಂಚೆ ಈ ಆಸ್ತಿಯ ಹಕ್ಕನ್ನ ಮೂಲಭೂತ ಹಕ್ಕು ಅಂತ ಹೇಳ್ತಾ ಇದ್ದಂತಹ ಆರ್ಟಿಕಲ್ 19(1)(f ಮತ್ತೆ ಆರ್ಟಿಕಲ್ 31 ಅನ್ನ ಸಂಪೂರ್ಣವಾಗಿ ತೆಗೆದು ಹಾಕಿರ್ತಕ್ಕಂಥದ್ದನ್ನ ಸೊ ಈ ಒಂದು ತಿದ್ದುಪಡಿಯ ಮುಖಾಂತರ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈಗ ಈ ಒಂದು ಪ್ರಾಜೆಕ್ಟ್ ಬಗ್ಗೆ ನಾವು ತಿಳ್ಕೊಳ್ತಾ ಬರೋದಾದ್ರೆ, ಸೊ ಇದು ಬೆಂಗಳೂರಿನಿಂದ ಮೈಸೂರಿಗೆ 2 ನಗರಗಳನ್ನು ಕನೆಕ್ಟ್ ಮಾಡ್ತಕ್ಕಂಥ ಎಕ್ಸ್ಪ್ರೆಸ್ ವೇ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದನ್ನ ಸೆಕ್ಷನ್ ಎ, ಸೆಕ್ಷನ್ ಬಿ ಮತ್ತೆ ಸೆಕ್ಷನ್ ಸಿ 3 ವಿಭಾಗಗಳಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಸ್ಟಾರ್ಟಿಂಗ್ ಫ್ರಮ್ ಹಿಯರ್, ಸೊ ಇದು ನಮ್ಮ ಬೆಂಗಳೂರು. ಸೊ ಬೆಂಗಳೂರಿನಿಂದ ಇದು ಸ್ಟಾರ್ಟ್ ಆಗುತ್ತೆ. ಇದನ್ನ ನಾವು ಸೆಕ್ಷನ್ ಎ ಅಂತ ಕರಿತೇವೆ. ಸೊ ಮೊದಲು ಏನ್ ಮಾಡ್ತಾರೆ ಅಂದ್ರೆ ಒಂದು ಲಿಂಕ್ ರೋಡ್ ಅನ್ನ ಮಾಡ್ತಾರೆ. ಸೊ ಲಿಂಕ್ ರೋಡ್ ನಮ್ಮ ಬೆಂಗಳೂರಿನಿಂದ ಸೊ ಎಕ್ಸ್ಟರ್ನಲ್ ಪೆರಿಫೆರಲ್ಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ರಿಂಗ್ ರೋಡ್ ಮಾಡ್ತಾರೆ. ಸೊ ಅದು 9.1 ಕಿಲೋಮೀಟರ್ ಒಂದು ಉದ್ದವನ್ನ ಹೊಂದಿರತಕ್ಕಂಥ ಒಂದು ರಿಂಗ್ ರೋಡ್ ಆಗಿರುತ್ತೆ. ಸೊ ಅದಾದ್ಮೇಲೆ ಪೆರಿಫೆರಲ್ ರೋಡ್ ಅನ್ನ ಮಾಡ್ತಾರೆ. ಇದು 41 ಕಿಲೋಮೀಟರ್ ಡಿಸ್ಟೆನ್ಸ್ ಅನ್ನ ಹೊಂದಿರತಕ್ಕಂಥ ಒಂದು ರೋಡ್ ಆಗಿರುತ್ತೆ. ಸೊ ಇಲ್ಲಿ ನಾವು ಕಾರ್ಪೊರೇಟ್ ಸೆಂಟರ್ ಅನ್ನ ಡೆವಲಪ್ ಮಾಡ್ತಾರೆ. ಅಂದ್ರೆ ಸೆಕ್ಷನ್ ಎ ಅಲ್ಲಿ ಕಾರ್ಪೊರೇಟ್ ಸೆಂಟರ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಬಿಕಾಸ್ ಎಲ್ಲ ಮಲ್ಟಿ ನ್ಯಾಷನಲ್ ಕಂಪನೀಸ್ ಇಲ್ಲಿ ಇರೋದ್ರಿಂದ ಅದನ್ನ ನಾವು ಕಾರ್ಪೊರೇಟ್ ಸೆಂಟರ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಸೆಕ್ಷನ್ ಬಿ ಬರುತ್ತೆ. ಸೊ ಇದು 13 ಕಿಲೋಮೀಟರ್ ಇಂದ ಸ್ಟಾರ್ಟ್ ಆಗಿ 37 ಕಿಲೋಮೀಟರ್ ವರೆಗೆ ಸ್ಟ್ರೆಚ್ ಆಗ್ತಕ್ಕಂಥ ಒಂದು ಫೇಸ್ ಆಗಿರುತ್ತೆ. ಸೊ ಇದರಲ್ಲಿ ನಾವು 3 ಸೆಂಟರ್ಸ್ ಅನ್ನ ನಾವು ನೋಡಬಹುದು. ಒಂದನೇದನ್ನ ಹೆರಿಟೇಜ್ ಸೆಂಟರ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಕಮರ್ಷಿಯಲ್ ಸೆಂಟರ್ ಅಂತ ಕರಿತೇವೆ, ಇಂಡಸ್ಟ್ರಿಯಲ್ ಸೆಂಟರ್ ಅಂತ ಕರಿತೇವೆ. 3 ಕೇಂದ್ರಗಳನ್ನ ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಒಂದು ವಾಣಿಜ್ಯ ಕೇಂದ್ರ, ಇನ್ನೊಂದು ಪಾರಂಪರಿಕ ಕೇಂದ್ರ, ಇನ್ನೊಂದನ್ನ ಕೈಗಾರಿಕಾ ಕೇಂದ್ರ ಅಂತ ಹೇಳ್ತೇವೆ. ಈ 3ಅನ್ನ ನಾವು ಸೆಕ್ಷನ್ ಬಿ ಅಲ್ಲಿ ನೋಡಬಹುದಾಗಿರುತ್ತೆ. ಸೆಕ್ಷನ್ ಸಿ ಅನ್ನ 37 ಕಿಲೋಮೀಟರ್ ಇಂದ ಸ್ಟಾರ್ಟ್ ಆಗಿ 111 ಕಿಲೋಮೀಟರ್ ಸ್ಟ್ರೆಚ್ ಅನ್ನ ನಾವು ಸೆಕ್ಷನ್ ಸಿ ಅಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಸೆಕ್ಷನ್ ಸಿ ಅಲ್ಲಿ ನಾವು ಈಕೋ ಟೂರಿಸಂ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಷ್ಟು ಈ ಒಂದು BMIC ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಬ್ರೀಫ್ ಇನ್ಫಾರ್ಮೇಶನ್ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ಅನ್ನು ನಾವು ರ್ಯಾಪಿಡ್ ಟ್ರಾನ್ಸಿಟ್ ಎಕ್ಸ್ಪ್ರೆಸ್ ವೇ ಅಂತ ಕರಿತೇವೆ. ಬಿಕಾಸ್ ಸೊ ತುಂಬಾ ಅಡೆತಡೆ ಇಲ್ಲದೆ ಈ ಒಂದು ಜರ್ನಿಯನ್ನ ಮಾಡಬಹುದಾಗಿರ್ತಕ್ಕಂಥ ಒಂದು ರಸ್ತೆ ಆಗಿರುತ್ತೆ. ಸೊ ಇದರ ಒಟ್ಟು ಉದ್ದ 111 ಕಿಲೋಮೀಟರ್ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈಗ ಇದನ್ನ 4 ಲೈನ್ಸ್ ಅಲ್ಲಿ ಮಾಡಿ ಫ್ಯೂಚರ್ ಅಲ್ಲಿ ಅದನ್ನ 6 ಲೇನ್ಸ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಲ್ಯಾಂಡ್ ಅಕ್ವಿಸಿಷನ್ ಏನಿರುತ್ತೆ ಸಾಕಷ್ಟು ಲಿಟಿಗೇಷನ್ಸ್ ಇಂದ ಕೂಡಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಇದಾಗಿರುತ್ತೆ. ಬಿಕಾಸ್ ದೇ ಡಿಡ್ ನಾಟ್ ಪೇ ದಿ ಸಫಿಷಿಯಂಟ್ ಅಮೌಂಟ್ ಆಫ್ ಮನಿ, ಅಥವಾ ಲೀಗಲಿ ಅವರಿಗೆ ಎಷ್ಟು ಹಣವನ್ನ ಕೊಡಬೇಕಾಗಿತ್ತು ಅದನ್ನ ಕೊಡದೇ ಇದ್ದ ಕಾರಣ ಸೊ ಇದು ಸಾಕಷ್ಟು ಲೀಗಲ್ ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಡಿಲೇಸ್ ಗಳನ್ನ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ರಸ್ತೆ ಕಂಪ್ಲೀಟ್ ಆದ್ರೆ ಡೆಫಿನೆಟ್ಲಿ ಎಕನಾಮಿಕ್ ಡೆವಲಪ್ಮೆಂಟ್ ಇನ್ನು ಬೂಸ್ಟ್ ಆಗ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಪ್ರಾಜೆಕ್ಟ್ ವಿಸ್ತಾರವನ್ನು ಇತ್ತೀಚೆಗೆ ಯಾವ ಸಚಿವಾಲಯವು ಪ್ರಾರಂಭಿಸಿತು? ಸೊ ಪ್ರಾಜೆಕ್ಟ್ ವಿಸ್ತಾರ ವಾಸ್ ರೀಸೆಂಟ್ಲಿ ಲಾಂಚ್ ಬೈ ವಿಚ್ ಮಿನಿಸ್ಟ್ರಿ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್, ಅಂದ್ರೆ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದಿಂದ ಸೊ ಈ ಒಂದು ಪ್ರಾಜೆಕ್ಟ್ ವಿಸ್ತಾರವನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಪ್ರಾಜೆಕ್ಟ್ ವಿಸ್ತಾರ ಅಂತಕ್ಕಂಥದ್ದು ರೈತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಈ ಯೋಜನೆಯಲ್ಲಿ ಏನೇನು ಪ್ರಾವಿಷನ್ಸ್ ಇರುತ್ತೆ ಅನ್ನೋದನ್ನ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ದ ನೇಮ್ ಆಫ್ ದಿ ಪ್ರಾಜೆಕ್ಟ್ ಇಸ್ ಕಾಲ್ಡ್ ಆಸ್ ವಿಸ್ತಾರ ಅಂತ ಕರಿತೇವೆ. ವಿಸ್ತಾರ ಅಂದ್ರೆ ವರ್ಚುವಲಿ ಇಂಟಿಗ್ರೇಟೆಡ್ ಸಿಸ್ಟಮ್ ಟು ಆಕ್ಸೆಸ್ ಅಗ್ರಿಕಲ್ಚರಲ್ ರಿಸೋರ್ಸಸ್, ಅಂದ್ರೆ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಪನ್ಮೂಲಗಳನ್ನ ಪ್ರವೇಶಿಸಲು ವಾಸ್ತವಿಕವಾಗಿ ಸಂಯೋಜಿತ ವ್ಯವಸ್ಥೆ ಅಂತ ಕರಿತೇವೆ. ಸೊ ಈ ಒಂದು ವ್ಯವಸ್ಥೆಯನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು IIT ಮಡ್ರಾಸ್ ವತಿಯಿಂದ ಡೆವಲಪ್ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಏನಿದು ವ್ಯವಸ್ಥೆ, ಏನಕ್ಕೋಸ್ಕರ ಇದನ್ನ ಮಾಡಿದ್ದಾರೆ, ರೈತರಿಗೆ ಇದರಿಂದ ಏನು ಬೆನಿಫಿಟ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ, ಸೊ ಇಟ್ ಇಂಪ್ರೂವ್ಸ್ ದಿ ಎಫಿಷಿಯನ್ಸಿ ಅಂಡ್ ಎಫೆಕ್ಟಿವ್ನೆಸ್ ಆಫ್ ದಿ ಅಗ್ರಿಕಲ್ಚರಲ್ ಎಕ್ಸ್ಟೆನ್ಷನ್ ಸರ್ವಿಸ್ ಥ್ರೂ ಡಿಜಿಟಲೈಸೇಷನ್, ಅಂದ್ರೆ ಈ ಒಂದು ಡಿಜಿಟಲೀಕರಣ ಮಾಡುವ ಮುಖಾಂತರ ಕೃಷಿ ವಿಸ್ತರಣಾ ಸೇವೆಗಳ ದಕ್ಷತೆ ಜಾಸ್ತಿ ಆಗುತ್ತೆ ಮತ್ತೆ ಅದರ ಪರಿಣಾಮಕಾರಿತ್ವವನ್ನು ಹೆಚ್ಚು ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಏನಿದು ಕೃಷಿ ಮೂಲಗಳ ವಿಸ್ತರಣೆ ಅಂದ್ರೆ ಏನು ಅನ್ನೋದನ್ನ ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ತಾ ಬರೋಣ. ಏನ್ ಮಾಡ್ತಾರೆ ಎಕ್ಸಾಕ್ಟ್ಲಿ ನಾವಿಲ್ಲಿ ನೋಡ್ತಾ ಬರೋಣ. ಸೊ ಇದೊಂದು ಡಿಜಿಟಲ್ ಪ್ಲಾಟ್ಫಾರ್ಮ್
ಟು ಎನ್ಹಾನ್ಸ್ ಅಗ್ರಿಕಲ್ಚರಲ್ ಎಕ್ಸ್ಟೆನ್ಷನ್ ಸಿಸ್ಟಮ್ ಗಿವಿಂಗ್ ಆಕ್ಸೆಸ್ ಟು ಫಾರ್ಮರ್ಸ್ ಇನ್ ಇನೋವೇಟಿವ್ ಟೆಕ್ನಾಲಜೀಸ್ ಮತ್ತು ರಿಸೋರ್ಸಸ್. ಅಂದರೆ ಕೃಷಿಯನ್ನು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ನಾವಿನ್ಯ ತಂತ್ರಜ್ಞಾನಗಳಾಗಿರ್ಬೋದು, ಅದಾದಮೇಲೆ ಉತ್ತಮವಾಗಿರ್ತಕ್ಕಂಥ ಸಂಪನ್ಮೂಲಗಳಾಗಿರ್ಬೋದು, ಸೊ ಅದನ್ನು ರೈತರಿಗೆ ತಿಳಿಸ್ಕೊಳ್ಳಿಕ್ಕೆ ಒಂದು ಡಿಜಿಟಲ್ ವ್ಯವಸ್ಥೆಯಾಗಿ ವಿಸ್ತಾರವನ್ನು ಡೆವಲಪ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ವಿಸ್ತಾರವನ್ನು ಡೆವಲಪ್ ಮಾಡಲಿಕ್ಕೆ ಸ್ಟಾರ್ಟಪ್ ಕೊಲ್ಯಾಬರೇಷನ್ ಅನ್ನು ಕೂಡ ಮಾಡ್ಕೊಂಡಿರ್ತಾರೆ. ಇನ್ಫಾರ್ಮೇಷನ್ ಅಬೌಟ್ 12,000 ಸ್ಟಾರ್ಟಪ್ಸ್ ಇನ್ ದಿ ಅಗ್ರಿಕಲ್ಚರ್ ಅಂಡ್ ಅಲೈಡ್ ಸೆಕ್ಟರ್ಸ್ ಆರ್ ಇಂಟಿಗ್ರೇಟೆಡ್. ಅಂದರೆ ಈ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಏನಿರುತ್ತೆ, ಈ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಟಾರ್ಟಪ್ಗಳು, ನಾನು ಅವಾಗಲೇ ಹೇಳಿದೆ ಇನೋವೇಷನ್ ಮತ್ತು ರಿಸೋರ್ಸಸ್ ಬೇಕಾಗಿರುತ್ತೆ. ಸೊ ಆ ನಾವೀನ್ಯತೆಯಿಂದ ಅವರಿಗೆ ಕೃಷಿ ಮಾಡ್ತಕ್ಕಂಥದ್ದು ಬಹಳ ಈಸಿ ಆಗಿರುತ್ತೆ. ಆ ರೀತಿಯ ಸ್ಟಾರ್ಟಪ್ಗಳು ಸರಿ ಸುಮಾರು 12,000 ಸ್ಟಾರ್ಟಪ್ಗಳನ್ನು ಈ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಇಂಟಿಗ್ರೇಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಅವರಿಗೆ ಬೇಕಾಗಿರ್ತಕ್ಕಂಥ ಲೇಟೆಸ್ಟ್ ಟೆಕ್ನಾಲಜಿ ಮತ್ತು ಇನೋವೇಷನ್ಸನ್ನು ಸೊ ಈ ಒಂದು ವಿಸ್ತಾರ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ರೈತರು ಪಡೆಯಬಹುದಾಗಿರುತ್ತೆ. ಸೊ ಅದಾದ್ರ ಜೊತೆಗೆ ಅಡ್ವೈಸರಿ ಸರ್ವಿಸ್ ಕೂಡ ಮಾಡ್ತಾರೆ. ಅಂದರೆ ಅವ್ರಿಗೆ ಕೃಷಿಗೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಸಲಹೆಗಳನ್ನು ಕೂಡ ಇದರಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಕ್ವಾಲಿಟಿ ಅಡ್ವೈಸರಿ ಸರ್ವಿಸಸ್ ಸಿಗುತ್ತೆ. ಕ್ರಾಪ್ ಪ್ರೊಡಕ್ಷನ್ ಅಂದರೆ ಬೆಳೆಯನ್ನು ಉತ್ಪಾದನೆ ಮಾಡಲಿಕ್ಕೆ, ಮಾರುಕಟ್ಟೆ ಮಾಡಲಿಕ್ಕೆ, ಅದನ್ನು ಮಾರಾಟ ಮಾಡಲಿಕ್ಕೆ, ವ್ಯಾಲ್ಯೂ ಅಡಿಷನ್ ಮೌಲ್ಯವರ್ಧನೆ ಮಾಡಲಿಕ್ಕೆ, ಅದಾದಮೇಲೆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂದರೆ ಅದನ್ನು ಸಂಪರ್ಕ ಮಾಡ್ತಕ್ಕಂಥ ಅಥವಾ ಪೂರೈಕೆ ಮಾಡ್ತಕ್ಕಂಥ ಒಂದು ಸರಪಳಿಯನ್ನು ಹೇಗೆ ನಿರ್ವಹಣೆ ಮಾಡ್ತಕ್ಕಂಥದ್ದು. ಸೊ ಇದೆಲ್ಲದರ ಬಗ್ಗೆ ಅಡ್ವೈಸನ್ನು ಕೂಡ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಅವರು ಪಡೆಯಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ದ ಗವರ್ಮೆಂಟ್ ವಿಲ್ ಆಲ್ಸೋ ಆಫರ್ ಕಾಂಪ್ರಹೆನ್ಸಿವ್ ಇನ್ಫಾರ್ಮೇಶನ್ ಆನ್ ವೇರಿಯಸ್ ಗವರ್ನಮೆಂಟ್ ಸ್ಕೀಮ್ಸ್. ಅದು ಅಗ್ರಿಕಲ್ಚರ್ ಆಗಿರ್ಬೋದು ಅಥವಾ ರೂರಲ್ ಡೆವಲಪ್ಮೆಂಟ್ ಆಗಿರ್ಬೋದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೇನು ಸ್ಕೀಮ್ಸ್ ಇದಾವೆ ಅದೆಲ್ಲದರ ಮಾಹಿತಿಯನ್ನ ಸೊ ಈ ಒಂದು ವಿಸ್ತಾರದಲ್ಲಿ ರೈತರು ಪಡೆದುಕೊಳ್ಳಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ರಕ್ಷಣಾ ಸಚಿವಾಲಯವು ಭಾರತೀಯ ಸೇನೆಗೆ 2025 ಏನೆಂದು ಘೋಷಿಸಿದೆ? ವಾಟ್ ಈಸ್ 2025 ಡಿಕ್ಲೇರ್ಡ್ ಆಸ್ ಫಾರ್ ದಿ ಇಂಡಿಯನ್ ಮಿಲಿಟರಿ ಬೈ ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಸೊ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ 2025 ನಮ್ಮ ಭಾರತೀಯ ಸೇನೆಗೆ ಸಂಬಂಧಪಟ್ಟಂತೆ ಒಂದು ವರ್ಷವಾಗಿ ಈಗ ಡಿಕ್ಲೇರ್ ಮಾಡಿರುತ್ತೆ. ಫಾರ್ ಎಕ್ಸಾಂಪಲ್ ಯುನೈಟೆಡ್ ನೇಷನ್ ಪ್ರತಿ ವರ್ಷವನ್ನು ಒಂದು ಇಯರ್ ಆಗಿ ಡಿಕ್ಲೇರ್ ಮಾಡುತ್ತೆ. ಸೊ ಅದೇ ರೀತಿ ನಮ್ಮ ಭಾರತ ದೇಶದ ಸೇನೆಗೆ ಒಂದು ವರ್ಷವಾಗಿ ಡಿಕ್ಲೇರ್ ಮಾಡಿರುತ್ತೆ. ಆ ವರ್ಷ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಯರ್ ಆಫ್ ರಿಫಾರ್ಮ್ಸ್ ಅಥವಾ ಸುಧಾರಣೆಗಳ ವರ್ಷ ಅಂತ ನಾವು ಇದನ್ನು ಕರಿತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ 2025 ಟು ಬಿ ಇಯರ್ ಆಫ್ ರಿಫಾರ್ಮ್ಸ್. ಅಂದರೆ ನಮ್ಮ ಡಿಫೆನ್ಸ್ ಸೆಕ್ಟರ್ ಏನಿರುತ್ತೆ ಸೊ ಅದನ್ನು ಸಂಪೂರ್ಣವಾಗಿ ಸುಧಾರಣೆ ಮಾಡಬೇಕು ಅನ್ನೋ ಕಾರಣದಿಂದ ಸೊ ಈ ಒಂದು ಇಯರ್ ಆಫ್ ಡಿಫೆನ್ಸ್ ಇಯರ್ ಆಫ್ ರಿಫಾರ್ಮ್ಸ್ ಅನ್ನ ಈ ವರ್ಷ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ 2025 ಇಯರ್ ಆಫ್ ರಿಫಾರ್ಮ್ಸ್ ಅಂತ ಕರಿತೇವೆ. ಸೊ ನಮ್ಮ ಒಂದು ಡಿಫೆನ್ಸ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಇಯರ್ ಆಫ್ ರಿಫಾರ್ಮ್ಸ್ ಅಂತ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಡಿಕ್ಲರೇಷನ್ ಮಾಡಿರೋದ್ರಿಂದ 9 ಪಾಯಿಂಟ್ ರಿಫಾರ್ಮ್ಸ್ ಅನ್ನ ಮಾಡ್ತಾ ಇದ್ದಾರೆ. ಅಂದರೆ 9 ಅಂಶಗಳ ಒಂದು ರಿಫಾರ್ಮ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಸೊ ನಮ್ಮ ಒಂದು ಮಿಲಿಟರಿ ವ್ಯವಸ್ಥೆ ಏನಿರುತ್ತೆ ಅದನ್ನ ಟೆಕ್ನಾಲಜಿಕಲಿ ಅಡ್ವಾನ್ಸ್ ಮತ್ತೆ ಕಂಬ್ಯಾಟ್ರೇಟಿವ್ ಫೋರ್ಸ್ ಆಗಿ ಡೆವಲಪ್ ಮಾಡ್ತಕ್ಕಂಥ ಅಂದರೆ ಈ ಒಂದು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಆಧುನಿಕವಾಗಿರ್ತಕ್ಕಂಥ ಒಂದು ಸೇನೆಯಾಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಆಬ್ಜೆಕ್ಟಿವ್ ಆಗಿ ನಾವಿಲ್ಲಿ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರಿಂದ ಅವ್ರೇನು ಮಾಡ್ತಾರೆ ಅಂದರೆ ಇಂಟಿಗ್ರೇಟೆಡ್ ಥಿಯೇಟರ್ ಕಮಾಂಡ್ಸ್ ಅನ್ನ ಮಾಡ್ತಾರೆ. ಏನಿದು ಥಿಯೇಟರ್ ಕಮಾಂಡ್ಸ್ ಅಂದರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಆರ್ಮಿ ಸೇನಾ ವ್ಯವಸ್ಥೆ ಆಗಿರ್ಬೋದು, ನೇವಿ ನೌಕಾ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಏರ್ ಫೋರ್ಸ್ ವಾಯು ಸೇನೆ ಆಗಿರ್ಬೋದು. ಸೊ ಇದನ್ನೆಲ್ಲ ಒಂದು ಸಿನರ್ಜಿ ಮಾಡುವ ಮುಖಾಂತರ ಒಂದು ಇಂಟಿಗ್ರೇಟೆಡ್ ಥಿಯೇಟರ್ ಕಮಾಂಡ್ಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದನ್ನ ಈ ವರ್ಷದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಅದರ ಜೊತೆಗೆ ಸೊ ಹೊಸ ಡೊಮೈನ್ಗಳು, ಅದು ಸೈಬರ್ ಮತ್ತೆ ಸ್ಪೇಸ್ ಆಗಿರ್ಬೋದು, ಎಮರ್ಜಿಂಗ್ ಟೆಕ್ನಾಲಜೀಸ್ ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಹೆಚ್ಚಾಗಿ ಬಳಕೆ ಮಾಡ್ಕೊಳ್ತಕ್ಕಂಥದ್ದು, ಮಷಿನ್ ಲರ್ನಿಂಗ್, ಹೈಪರ್ಸಾನಿಕ್ಸ್ ಮತ್ತೆ ರೋಬೋಟಿಕ್ಸ್ ಏನಿರುತ್ತೆ ಸೊ ಇವೆಲ್ಲವನ್ನ ನಮ್ಮ ಒಂದು ಸೇನೆಯಲ್ಲಿ ಹೆಚ್ಚಾಗಿ ಇಂಟಿಗ್ರೇಟ್ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ದೇ ಗೋಯಿಂಗ್ ಟು ಸಿಂಪ್ಲಿಫೈ ದಿ ಪ್ರೋಸೆಸ್. ಅಂದರೆ ನಮ್ಮ ಒಂದು ಪ್ರಕ್ರಿಯೆಗಳನ್ನು ಕೂಡ ಸರಳೀಕರಣ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾರೆ ಫಾರ್ ಕ್ವಿಕರ್ ಆ್ಯಂಡ್ ಮೋರ್ ಎಫಿಷಿಯಂಟ್ ಪ್ರಕ್ಯೂರ್ಮೆಂಟ್. ಅಂದರೆ ವಸ್ತುಗಳನ್ನು ನಮ್ಮ ಡಿಫೆನ್ಸ್ಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ಇನ್ನೂ ಸರಳೀಕರಣಗೊಳಿಸ್ತಕ್ಕಂಥದ್ದು ಕೂಡ ಈ ಒಂದು ಇಯರ್ ಆಫ್ ರಿಫಾರ್ಮ್ಸ್ಗಳಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಕೊಲ್ಯಾಬ್ರೇಷನ್ಸ್ಗಳನ್ನು ಮಾಡ್ಕೊಳ್ತಾರೆ. ಸೊ ಈ ಒಂದು ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಸ್ಟೇಕ್ ಹೋಲ್ಡರ್ಸ್ ಏನಿರ್ತಾರೆ ಅಥವಾ ಸಂಬಂಧಪಟ್ಟ ಒಂದು ಮ್ಯಾನುಫ್ಯಾಕ್ಚರರ್ಸ್ ಇರ್ಬೋದು,
ಇರ್ಬೋದು ಅಥವಾ ಟೆಕ್ನಾಲಜಿ ಡ್ರಿವನ್ ಇನೋವೇಟರ್ಸ್ ಇರ್ಬೋದು, ಇವ್ರ ಜೊತೆ ಕೊಲ್ಯಾಬ್ರೇಷನ್ ಮಾಡ್ಕೊಳ್ತಕ್ಕಂಥದ್ದನ್ನ ಸೊ ಈ ಒಂದು ಇಯರ್ ಆಫ್ ರಿಫಾರ್ಮ್ಸ್ಗಳಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಟೆಕ್ನಾಲಜಿ ಟ್ರಾನ್ಸ್ಫರ್. ಸೊ ನಮ್ಮ ಒಂದು ಸೇನೆಗೆ ಬೇಕಾಗಿರ್ತಕ್ಕಂಥ ತಂತ್ರಜ್ಞಾನಗಳನ್ನು ವರ್ಗಾವಣೆ ಮಾಡಿಸ್ಕೊಳ್ತಕ್ಕಂಥ ಒಂದು ಪ್ರಕ್ರಿಯೆಗಳನ್ನು ಕೂಡ ಸೊ ಇದರಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಸಮ್ ಅದರ್ ಕಂಟ್ರಿ ಹ್ಯಾಸ್ ಬೆಟರ್ ಟೆಕ್ನಾಲಜಿ ದೆನ್ ಅಸ್. ಸೊ ಆ ಒಂದು ಟೆಕ್ನಾಲಜಿಯನ್ನು ನಾವು ಬಾರೋ ಮಾಡ್ಬೋದಾಗಿರುತ್ತೆ. ಅದನ್ನು ನಾವು ಟೆಕ್ನಾಲಜಿ ಟ್ರಾನ್ಸ್ಫರ್ ಅಂತ ಕರಿತೇವೆ. ಸೊ ಆ ಒಂದು ಎಕ್ವಿಪ್ಮೆಂಟನ್ನು ಬೈ ಮಾಡೋದು ಎಕ್ಸ್ಪೆನ್ಸಿವ್ ಆಗುತ್ತೆ. ಯಾಕಂದರೆ ಸೊ ಅವರು ಅದು ಟೋಟಲ್ ಬಿಲ್ಡಪ್ ಆಗಿರ್ತಕ್ಕಂಥ ಒಂದು ಎಕ್ವಿಪ್ಮೆಂಟನ್ನು ನಾವು ಖರೀದಿ ಮಾಡಬೇಕಾಗಿರುತ್ತೆ. ಬಟ್ ತಂತ್ರಜ್ಞಾನವನ್ನು ಖರೀದಿ ಮಾಡಿ ಸೊ ಅದನ್ನು ನಮ್ಮಲ್ಲೇ ಸ್ಥಳೀಯವಾಗಿ ನಾವು ಡೆವಲಪ್ ಮಾಡ್ಬೋದಾಗಿರುತ್ತೆ. ಸೊ ಆ ರೀತಿಯ ಟೆಕ್ನಾಲಜಿ ಟ್ರಾನ್ಸ್ಫರ್ಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಡೆವಲಪಿಂಗ್ ಟ್ಯಾಕ್ಟಿಕ್ಸ್, ಟೆಕ್ನಿಕ್ಸ್ ಅಂಡ್ ಪ್ರೊಸೀಜರ್ಸ್ ಟು ಫ್ಯೂಚರ್ ವಾರ್ಫೇರ್ಸ್, ಅಂದರೆ ಭವಿಷ್ಯದಲ್ಲಿ ಆಗ್ತಕ್ಕಂಥ ಯುದ್ಧಕ್ಕಾಗಿ ಬೇಕಾಗಿರ್ತಕ್ಕಂಥ ತಂತ್ರಗಳು ಮತ್ತು ಕಾರ್ಯವಿಧಾನಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಈ ಒಂದು ಸೇನೆಯಲ್ಲಿ ವೆಟರನ್ಸ್ ಯಾರಿರ್ತಾರೆ, ವೆಟರನ್ಸ್ ಅಂದರೆ ತುಂಬ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ನಮ್ಮ ಒಂದು ಮಿಲಿಟರಿ ಪರ್ಸನಲ್ ಏನಿರ್ತಾರೆ ಸೊ ಅವರ ವೆಲ್ಫೇರ್ ಅನ್ನ ಕೂಡ ಮಾಡ್ತಾರೆ. ಅಂದರೆ ಅವರ ಕಲ್ಯಾಣಕ್ಕೆ ಬೇಕಾಗಿರ್ತಕ್ಕಂಥ ಕೆಲವೊಂದು ನಿರ್ಧಾರಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ದಟ್ ಅವರ ಎಕ್ಸ್ಪರ್ಟೀಸ್ ಏನಿರುತ್ತೆ, ಅಂದರೆ ಅವರ ಪ್ರಾವೀಣ್ಯತೆ ಏನಿರುತ್ತೆ ಸೊ ಅದನ್ನು ನಾವು ಇನ್ನೂ ಹೆಚ್ಚಾಗಿ ನಮ್ಮ ಸೇನೆಯಲ್ಲಿ ಬಳಸ್ಕೊಳ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಟು ಅಚೀವ್ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಥ್ರೂ ಇಂಡಿಜಿನಸ್ ಕೇಪಬಿಲಿಟೀಸ್ ವೈಲ್ ಅಡಾಪ್ಟಿಂಗ್ ದ ಬೆಸ್ಟ್ ಪ್ರಾಕ್ಟೀಸ್ ಫ್ರಮ್ ದಿ ಮಾಡರ್ನ್ ಮಿಲಿಟರೀಸ್, ಅಂದರೆ ಎಲ್ಲವನ್ನ ನಾವು ಸ್ಥಳೀಯವಾಗಿ ಡೆವಲಪ್ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಈ ಮಾಡರ್ನ್ ಮಿಲಿಟರಿ ಸಿಸ್ಟಮ್ ಏನಿದೆ ಸೊ ಅದನ್ನು ಇನ್ಸ್ಟೆಡ್ ಆಫ್ ಡಿಪೆಂಡಿಂಗ್ ಆನ್ ಸಮ್ ಅದರ್ ಕಂಟ್ರಿ ಸೊ ಅದನ್ನೆಲ್ಲ ನಮ್ಮ ಭಾರತ ದೇಶದಲ್ಲಿ ಸ್ಥಳೀಯವಾಗಿ ತಯಾರಿ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳನ್ನು ಕೂಡ ಸೊ ಈ ಒಂದು ಇಯರ್ ಆಫ್ ರಿಫಾರ್ಮ್ಸ್ಗಳಲ್ಲಿ ನಾವು ವಿಟ್ನೆಸ್ ಮಾಡ್ಬೋದಾಗಿರುತ್ತೆ. ಸೊ ಇದರಿಂದ ನಮ್ಮ ಭಾರತ ದೇಶವನ್ನು ಒಂದು ಕ್ರೆಡಿಬಲ್ ಎಕ್ಸ್ಪೋರ್ಟರ್ ಆಫ್ ಡಿಫೆನ್ಸ್ ಪ್ರಾಡಕ್ಟ್ಸ್, ಅಂದರೆ ಈ ಒಂದು ಸೇನಾ ಅಥವಾ ರಕ್ಷಣಾ ವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಸ್ತುಗಳನ್ನು ಮಾರಾಟ ಮಾಡ್ತಕ್ಕಂಥ ರಾಷ್ಟ್ರಗಳಲ್ಲಿ ನಮ್ಮ ಭಾರತ ರಾಷ್ಟ್ರವನ್ನು ಕೂಡ ಒಂದು ವಿಶ್ವಾಸಾರ್ಹ ರಫ್ತು ಮಾಡ್ತಕ್ಕಂಥ ರಾಷ್ಟ್ರಗಳ ಪಟ್ಟಿಯಲ್ಲಿ ನಮ್ಮ ಭಾರತ ದೇಶವನ್ನು ಇರಿಸ್ತಕ್ಕಂಥದ್ದು ಕೂಡ ಸೊ ಈ ಒಂದು ಪ್ರಯತ್ನದ ಭಾಗವಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಸ್ನಿಪ್ಪೆಟ್ಸ್. ಸಾವಿತ್ರಿ ಬಾಯಿ ಪುಲೆ ಜಯಂತಿ 2025. ಸೊ ಜನವರಿ 3ನೇ ತಾರೀಕನ್ನು ಇವರ ಜನ್ಮ ವಾರ್ಷಿಕೋತ್ಸವವಾಗಿ ನಾವು ಆಚರಣೆ ಮಾಡ್ತೇವೆ. ಸೊ ಇವರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಪಯನೀರಿಂಗ್ ಇಂಡಿಯನ್ ಎಜುಕೇಟರ್, ಸೋಷಿಯಲ್ ರಿಫಾರ್ಮರ್ ಅಂಡ್ ಪೊಯೆಟ್ ಅಂತ ಹೇಳ್ಬೋದಾಗಿರುತ್ತೆ. ಅಂದರೆ ನಮ್ಮ ಭಾರತ ದೇಶದ ಒಂದು ಶಿಕ್ಷಣ ತಜ್ಞೆ, ಸಮಾಜ ಸುಧಾರಿಕೆ ಮತ್ತೆ ಕವಯತ್ರಿ ಅಂತ ನಾವು ಇವರನ್ನ ಹೇಳ್ಬೋದಾಗಿರುತ್ತೆ. ಸೊ ಇವರು ಮಲ್ಟಿ ಟಾಸ್ಕಿಂಗ್ ಅಥವಾ ಮಲ್ಟಿ ಟ್ಯಾಲೆಂಟೆಡ್ ಅಂತ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇವರ ಜನನ ಆಗಿರ್ತಕ್ಕಂಥದ್ದು 1835 ನವೆಗಾನ್ ಮಹಾರಾಷ್ಟ್ರದಲ್ಲಿ ಇವರ ಜನನ ಆಗಿರುತ್ತೆ. ಶಿ ವಾಸ್ ಮಾನ್ಯುಮೆಂಟಲ್ ಎಫರ್ಟ್ಸ್ ಇನ್ ಪ್ರಮೋಟಿಂಗ್ ವಿಮೆನ್ಸ್ ಎಜುಕೇಶನ್ ಅಂಡ್ ಸೋಷಿಯಲ್ ಈಕ್ವಾಲಿಟಿ, ಅಂದರೆ ಆ ಸಮಯದಲ್ಲಿ ಮಹಿಳೆಯರ ಶಿಕ್ಷಣಕ್ಕೆ ಅಷ್ಟು ಆದ್ಯತೆ ಇರಲಿಲ್ಲ. ಸೊ ಅದನ್ನ ಪ್ರಮೋಟ್ ಮಾಡ್ತಕ್ಕಂಥ ಒಂದು ಕೊಡುಗೆಯನ್ನ ಇವರು ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ಸೋಷಿಯಲ್ ಈಕ್ವಾಲಿಟಿ ಅಂದರೆ ಸಾಮಾಜಿಕ ಸಮಾನತೆಯನ್ನ ನೀಡಬೇಕು ಅಂತಕ್ಕಂಥ ಒಂದು ಪ್ರಯತ್ನಗಳನ್ನ ಇವ್ರು ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇವ್ರನ್ನ ನಾವು ಇಂಡಿಯಾಸ್ ಫಸ್ಟ್ ಫೀಮೇಲ್ ಟೀಚರ್ ಅಂತ ಕರಿತೇವೆ, ಅಂದ್ರೆ ಭಾರತ ದೇಶದ ಮೊದಲ ಮಹಿಳಾ ಶಿಕ್ಷಕಿ ಅಂತ ನಾವು ಇವರನ್ನ ಹೇಳ್ಬೋದಾಗಿರುತ್ತೆ. ಸೊ ಇವರ ಹಸ್ಬೆಂಡ್ ಜ್ಯೋತಿರಾವ್ ಪುಲೆ ಏನಿರ್ತಾರೆ ಸೊ ಅವರ ಜೊತೆ ಶಿ ಎಸ್ಟಾಬ್ಲಿಷ್ಡ್ ಇಂಡಿಯಾಸ್ ಫಸ್ಟ್ ಸ್ಕೂಲ್ ಫಾರ್ ಗರ್ಲ್ಸ್ ಇನ್ ಪುಣೆ ಇನ್ 1848 ಸೊ ತನ್ನ ಪತಿ ಆಗಿರ್ತಕ್ಕಂಥ ಜ್ಯೋತಿರಾವ್ ಪುಲೆ ಅವರೊಂದಿಗೆ 1848 ಪುಣೆಯಲ್ಲಿ ಭಾರತ ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಹೆಣ್ಣು ಮಕ್ಕಳಿಗಾಗಿ ಶಾಲೆಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಕೆಲವೊಂದು ಸೋಷಿಯಲ್ ರಿಫಾರ್ಮ್ಸ್ಗಳನ್ನು ಅಂದರೆ ಸಮಾಜಕ್ಕೆ ಸುಧಾರಣೆಗಳನ್ನು ಕೂಡ ಮಾಡಲಿಕ್ಕೆ ಅವರು ಪ್ರಯತ್ನವನ್ನು ಪಟ್ಟಿರ್ತಾರೆ. ಸೊ ಈ ಒಂದು ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಅಂದರೆ ಜಾತಿ ಪದ್ಧತಿ ಆಗಿರ್ಬೋದು, ಚೈಲ್ಡ್ ಮ್ಯಾರೇಜ್ ಆಗಿರ್ಬೋದು, ಅದಾದ್ಮೇಲೆ ಆ ಒಂದು ಸತಿ ಪದ್ಧತಿ ಏನಿರುತ್ತೆ ಸೊ ಅದನ್ನ ಹೋಗ್ಲಾಡಿಸ್ಲಿಕ್ಕೂ ಕೂಡ ಇವರು ಪ್ರಯತ್ನಗಳನ್ನು ಅಥವಾ ತಮ್ಮ ಕೊಡುಗೆಗಳನ್ನು ನೀಡಿರ್ತಾರೆ. ಸೊ ಅದಾದ್ಮೇಲೆ ಶಿ ಆಲ್ಸೋ ಅಡ್ವೊಕೇಟೆಡ್ ಫಾರ್ ವಿಡೋ ರಿಮ್ಯಾರೇಜ್ ಅಂಡ್ ಓಪನ್ ಶೆಲ್ಟರ್ ಫಾರ್ ವಿಡೋಸ್ ಅಂಡ್ ವಿಕ್ಟಿಮ್ಸ್ ಆಫ್ ಇನ್ಫ್ಯಾಂಟಿಸೈಡ್, ಅಂದರೆ ಸೊ ಈ ಒಂದು ವಿಧವೆಗಳ ಪುನರ್ವಿವಾಹವನ್ನು ಕೂಡ ಅವರು ಪ್ರತಿಪಾದನೆ ಮಾಡ್ತಾರೆ. ಸೊ ವಿಧವೆಯರು ಮತ್ತು ಶಿಶು ಹತ್ಯೆಯ ಬಲಿಪಶುಗಳೇನಿರ್ತಾರೆ ಸೊ ಅವರನ್ನ ಕಾಪಾಡಲಿಕ್ಕೆ ಅವರು ಒಂದು ಆಶ್ರಮವನ್ನ ಕೂಡ ತೆರೆದಿರ್ತಕ್ಕಂಥದ್ದನ್ನ ಸೊ ಇವರ ಕಾಂಟ್ರಿಬ್ಯೂಷನ್ ಆಗಿ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅದ್ರ ಜೊತೆಗೆ ಸೊ ಇವರೊಬ್ಬರು ಪೊಯೆಟ್ ಅಥವಾ ಕವಯತ್ರಿ ಕೂಡ ಆಗಿರ್ತಾರೆ. ಸೊ ಇವರು ಮರಾಠಿ ಲಿಟ್ರೇಚರ್ ಅಥವಾ ಮರಾಠಿ ಈ ಒಂದು ಸಾಹಿತ್ಯಕ್ಕೆ ಸೊ ಹೆಚ್ಚಿನ ಒಂದು ಕೊಡುಗೆಯನ್ನ ನೀಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ನ್ಯಾಷನಲ್ ಸ್ಪೋರ್ಟ್ಸ್ ಅವಾರ್ಡ್ಸ್ ಅಥವಾ ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿಗಳು 2024 ಸೊ ಮಿನಿಸ್ಟ್ರಿ ಆಫ್ ಯೂತ್ ಮತ್ತು ಅಫೇರ್ಸ್ ವತಿಯಿಂದ ಮತ್ತು ಸ್ಪೋರ್ಟ್ಸ್ ವತಿಯಿಂದ ಕೊಡ್ತಕ್ಕಂಥ 2024 ಅವಾರ್ಡ್ಗಳನ್ನು ಈಗ ಅನೌನ್ಸ್ ಮಾಡಿರ್ತಾರೆ. ಸೊ ಈ ಒಂದು ಅವಾರ್ಡ್ನಲ್ಲಿ ನಾವು
ಏನೋ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಆಗಿರ್ಬೋದು, ಅರ್ಜುನ ದ್ರೋಣಾಚಾರ್ಯ ಅವಾರ್ಡ್ ಆಗಿರ್ಬೋದು. ಸೊ ಇದನ್ನ ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳ ವತಿಯಿಂದ ಸೊ ಈ ಒಂದು ಅವಾರ್ಡ್ಗಳನ್ನು ಪ್ರೆಸೆಂಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಇಸ್ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ 2024. ಸೊ ಇದನ್ನ 4 ಜನಕ್ಕೆ ಕೊಟ್ಟಿರ್ತಾರೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಶ್ರೀ ಗುಕೇಶ್ ಡಿ ಚೆಸ್ ಈ ಒಂದು ಸ್ಪೋರ್ಟ್ಸ್ಗಾಗಿ ಇವರಿಗೆ ಏನೋ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅನ್ನ ಪಡೆದಿರ್ತಾರೆ. ಸೊ ಅದಾದ್ಮೇಲೆ ಶ್ರೀ ಹರಂಪ್ರೀತ್ ಸಿಂಗ್, ಸೊ ಇವರು ಹಾಕಿ. ಅದಾದ್ಮೇಲೆ ಶ್ರೀ ಪ್ರವೀಣ್ ಕುಮಾರ್ ಇವರು ಪ್ಯಾರಾ ಅಥ್ಲೆಟಿಕ್. ಅದಾದ್ಮೇಲೆ ಮನು ಬಾಕರ್ ಇವರು ಶೂಟಿಂಗ್. ಸೊ ಇವರಿಗೆ ಈ ಒಂದು ಏನೋ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ 2022 ಪಡೆದಿರ್ತಾರೆ. ಅದಾದ್ಮೇಲೆ ಅರ್ಜುನ ಅವಾರ್ಡ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್, ಅಂದ್ರೆ ಈ ಒಂದು ಕ್ರೀಡೆಯಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನ ನೀಡಿರ್ತಕ್ಕಂಥವ್ರಿಗೆ ಅರ್ಜುನ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಬಹಳ ಜನ ಇರ್ತಾರೆ. ಸೊ ಅದರಿಂದ ಈ ತರದ್ದು ಏನೋ ನಾಟ್ ಅಡ್ವೈಸಬಲ್ ಟು ಮೆಮೊರೈಸ್ ಆರ್ ರಿಮೆಂಬರ್ ಮಚ್. ಸೊ ಅದರಲ್ಲಿ ಕರ್ನಾಟಕದಲ್ಲಿ ಯಾರಾದರೂ ಇದ್ರೆ ಇಂಪಾರ್ಟೆಂಟ್ ಆಗುತ್ತೆ. ಅದರ್ವೈಸ್ ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದ ನೇಮ್ಸ್ ಫಾರ್ ಜಸ್ಟ್ ಒನ್ ಟೈಮ್ ರೆಫರೆನ್ಸ್. ಸೊ ಅದಾದ್ಮೇಲೆ ಈ ಅರ್ಜುನ ಅವಾರ್ಡ್ ಲೈಫ್ ಟೈಮ್ ಅಂದರೆ ಜೀವಮಾನ ಸಾಧನೆಗೆ ಸಂಬಂಧಪಟ್ಟಂತೆ ಕೂಡ ಇನ್ನೊಂದು ಅರ್ಜುನ ಅವಾರ್ಡ್ ಕೊಡ್ತಾರೆ. ಇಲ್ಲೂ ಕೂಡ ಕಡಿಮೆ ಇರ್ತಾರೆ. ಸೊ ಇವರನ್ನ ಕೂಡ ನೆನ್ಪಿಟ್ಕೊಳ್ಬೇಕು. ಸೊ ಇದರಲ್ಲಿ ಶ್ರೀ ಸುಚಾ ಸಿಂಗ್, ಸೊ ಇವರು ಅಥ್ಲೆಟಿಕ್ಸ್ಗೆ ಸಂಬಂಧಪಟ್ಟಂತೆ. ಶ್ರೀ ಮುರಳೀಕಾಂತ್ ರಾಜಾರಾಮ್ ಪೆಟ್ಕಾ, ಸೊ ಇವರು ಪ್ಯಾರಾ ಸ್ವಿಮ್ಮಿಂಗ್ಗೆ ಸಂಬಂಧಪಟ್ಟಂತೆ. ಸೊ ಅದಾದ್ಮೇಲೆ ದ್ರೋಣಾಚಾರ್ಯ ಅವಾರ್ಡ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಕೋಚಸ್. ದ್ರೋಣಾಚಾರ್ಯ ಅಂದ ಕೂಡಲೇ ನಿಮ್ಗೆ ಗೊತ್ತಾಗಬೇಕು, ಅದು ತರಬೇತುದಾರರಿಗೆ ಕೊಡ್ತಕ್ಕಂಥ ಒಂದು ಅವಾರ್ಡ್ ಆಗಿರುತ್ತೆ. ಸೊ ಇದರಲ್ಲಿ 2 ಕ್ಯಾಟಗರಿ ಇರುತ್ತೆ. ಒಂದನ್ನ ನಾವು ರೆಗ್ಯುಲರ್ ಕ್ಯಾಟಗರಿ ಅಂತ ಹೇಳ್ತೇವೆ, ಇನ್ನೊಂದನ್ನ ಲೈಫ್ ಟೈಮ್ ಕ್ಯಾಟಗರಿ ಅಂತ ಹೇಳ್ತೇವೆ. ಸೊ ಈ ವರ್ಷ ರೆಗ್ಯುಲರ್ ಕ್ಯಾಟಗರಿಯಲ್ಲಿ 3 ಮತ್ತೆ ಲೈಫ್ ಟೈಮ್ ಕ್ಯಾಟಗರಿಯಲ್ಲಿ 2 ಕೊಟ್ಟಿರ್ತಾರೆ. ಸೊ ರೆಗ್ಯುಲರ್ ಕ್ಯಾಟಗರಿ ಬಂದಾಗ ಶ್ರೀ ಸುಭಾಷ್ ರಾಣಾ ಅವರಿಗೆ ಪ್ಯಾರಾ ಶೂಟಿಂಗ್. ಅದಾದ್ಮೇಲೆ ಮಿಸ್ ದೀಪಾಲಿ ದೇಶಪಾಂಡೆ ಇವರು ಶೂಟಿಂಗ್. ಅದಾದ್ಮೇಲೆ ಶ್ರೀ ಸಂದೀಪ್ ಸಾಂಗ್ವಾನ್ ಇವರು ಹಾಕಿಗೆ ಸಂಬಂಧಪಟ್ಟಂತೆ ತರಬೇತಿಯನ್ನ ನೀಡಿರುವ ಕಾರಣದಿಂದ ಸೊ ಇವರಿಗೆ ರೆಗ್ಯುಲರ್ ಕ್ಯಾಟಗರಿಯಲ್ಲಿ ಈ ಒಂದು ದ್ರೋಣಾಚಾರ್ಯ ಅವಾರ್ಡ್ ಅನ್ನ ನೀಡಲಾಗಿರುತ್ತೆ. ಸೊ ಲೈಫ್ ಟೈಮ್ ಕ್ಯಾಟಗರಿಯಲ್ಲಿ ಶ್ರೀ ಎಸ್ ಮುರಳೀಧರನ್ ಬ್ಯಾಡ್ಮಿಂಟನ್ ಮತ್ತೆ ಶ್ರೀ ಅರ್ಮಂಡೋ ಆಗ್ನೆಲೋ ಕಾಲ್ಕೋ ಅಂತ ಹೇಳ್ತೇವೆ, ಇವರಿಗೆ ಫುಟ್ಬಾಲ್ನಲ್ಲಿ ಈ ಒಂದು ಅವಾರ್ಡನ್ನು ನೀಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ರಾಷ್ಟ್ರೀಯ ಖೇಲ್ ಪ್ರೋತ್ಸಾಹನ್ ಪುರಸ್ಕಾರ. ಸೊ ಇದನ್ನೆಲ್ಲ ಬೇಸಿಕ್ ಡೀಟೇಲ್ಸನ್ನು ನಾನು ಮುಂದೆ ಡಿಸ್ಕಸ್ ಮಾಡ್ತೇನೆ. ಸೊ ಈ ಒಂದು ಅವಾರ್ಡನ್ನು ಫಿಸಿಕಲ್ ಎಜುಕೇಷನ್ ಫೌಂಡೇಶನ್ ಆಫ್ ಇಂಡಿಯಾಗೆ ಕೊಟ್ಟಿರ್ತಾರೆ. ಸೊ ಅದಾದ್ಮೇಲೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಸೊ ಈ ಟ್ರೋಫಿ 2024 ಸೊ ಚಂಡೀಗಢ ಯೂನಿವರ್ಸಿಟಿಗೆ ಕೊಟ್ಟಿರ್ತಾರೆ. ಓವರ್ ಆಲ್ ವಿನ್ನರ್ ಯೂನಿವರ್ಸಿಟಿ ಕ್ಯಾಟಗರಿಯಲ್ಲಿ ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿ ಫಸ್ಟ್ ರನ್ನರ್ ಆಫ್ ಯೂನಿವರ್ಸಿಟಿ. ಅದಾದ್ಮೇಲೆ ಗುರು ನಾನಕ್ ದೇವ್ ಯೂನಿವರ್ಸಿಟಿ ಅಮೃತ್ಸರ್ ಸೆಕೆಂಡ್ ರನ್ನರ್ ಅಪ್ ಯೂನಿವರ್ಸಿಟಿ ಆಗಿ ಸೊ ಈ 3 ಅವಾರ್ಡ್ಗಳನ್ನ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಟ್ರೋಫಿ 2024 ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ನ್ಯಾಷನಲ್ ಸ್ಪೋರ್ಟ್ಸ್ ಅವಾರ್ಡ್ ಬಗ್ಗೆ ಬೇಸಿಕ್ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಇದನ್ನ ವಾರ್ಷಿಕವಾಗಿ ಕೊಡ್ತಕ್ಕಂಥ ಅವಾರ್ಡ್ಸ್ ಆಗಿರುತ್ತೆ. ಸೊ ಕ್ರೀಡೆಯಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರನ್ನ ಗುರುತಿಸುವುದು ಮತ್ತು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಸೊ ಈ ಒಂದು ಅವಾರ್ಡ್ನ ಉದ್ದೇಶವಾಗಿರುತ್ತೆ. ಸೊ ಇದರಲ್ಲಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಏನಿರುತ್ತೆ ಸೊ ಇದನ್ನ ಹೈಯೆಸ್ಟ್ ಸ್ಪೋರ್ಟ್ಸ್ ಹಾನರ್ ಅಂತ ಹೇಳ್ತೇವೆ. ಅಂದರೆ ನಮ್ಮ ಕ್ರೀಡೆಯಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಭಾರತ ದೇಶದ ಪ್ರಶಸ್ತಿ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದನ್ನ ಕಳೆದ 4 ವರ್ಷಗಳಲ್ಲಿ ಅಂದರೆ ಈ ಅವಾರ್ಡ್ ಕೊಡ್ತಕ್ಕಂಥ ವರ್ಷವನ್ನ ಸೇರಿಸಿ ಕಳೆದ 4 ವರ್ಷಗಳಲ್ಲಿ ಈ ಕ್ರೀಡೆಯಲ್ಲಿ ಅತ್ಯುತ್ತಮ ಸಾಧನೆಯನ್ನ ಮಾಡಿರ್ತಕ್ಕಂಥವ್ರಿಗೆ ಕೊಡ್ತಕ್ಕಂಥ ಪ್ರಶಸ್ತಿಯನ್ನು ನಾವು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತ ಹೇಳ್ತೇವೆ. ಸೊ ಅದಾದ್ಮೇಲೆ ಎರಡನೇದನ್ನ ಅರ್ಜುನ ಅವಾರ್ಡ್ ಅಂತ ಹೇಳ್ತೇವೆ. ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಇನ್ ದ ಲಾಸ್ಟ್ 4 years ಅಂದರೆ ಕಳೆದ 4 ವರ್ಷಗಳಲ್ಲಿ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್. ಇಲ್ಲಿ ನೋಡಿ, ಇಲ್ಲಿ ಮೋಸ್ಟ್ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಇಲ್ಲಿ ಬರೀ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಅಂತ ಇರುತ್ತೆ. ಸೊ ಕಳೆದ 4 ವರ್ಷಗಳಲ್ಲಿ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿರ್ತಕ್ಕಂಥವರಿಗೆ ಅರ್ಜುನ ಪ್ರಶಸ್ತಿಯನ್ನ ಕೊಡ್ತಾರೆ. ನೆಕ್ಸ್ಟ್ ಬರೋದು ದ್ರೋಣಾಚಾರ್ಯ ಅವಾರ್ಡ್ ಅಂತ ಹೇಳ್ತೇವೆ. ಇದನ್ನ ಕೋಚಸ್ ಫಾರ್ ಪ್ರೊಡ್ಯೂಸಿಂಗ್ ಮೆಡಲ್ ವಿನ್ನರ್ಸ್ ಅಂದರೆ ಈ ಒಂದು ಪದಕಗಳನ್ನ ವಿಜೇತರಾಗ್ತಕ್ಕಂಥ ಕ್ರೀಡಾಪಟುಗಳಿಗೆ ತರಬೇತಿಯನ್ನ ನೀಡಿರ್ತಕ್ಕಂಥ ಕೋಚ್ಗಳಿಗೆ ಕೊಡ್ತಕ್ಕಂಥ ಅವಾರ್ಡನ್ನು ನಾವು ದ್ರೋಣಾಚಾರ್ಯ ಅವಾರ್ಡ್ ಅಂತ ಹೇಳ್ತೇವೆ. ಅದಾದ್ಮೇಲೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವಾರ್ಡನ್ನು ಯೂನಿವರ್ಸಿಟೀಸ್ ವಿತ್ ದ ಬೆಸ್ಟ್ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಇನ್ ಸ್ಪೋರ್ಟ್ಸ್ ಅಂದರೆ ಈ ಒಂದು ಕ್ರೀಡೆಯಲ್ಲಿ ಸರ್ವಾಂಗೀಣವಾಗಿ ಪ್ರದರ್ಶನವನ್ನು ನೀಡಿರ್ತಕ್ಕಂಥ ವಿಶ್ವವಿದ್ಯಾನಿಲಯಗಳಿಗೆ ಕೊಡ್ತಕ್ಕಂಥ ಒಂದು ಅವಾರ್ಡ್ ಆಗಿರುತ್ತೆ. ಸೊ ಅದಾದ್ಮೇಲೆ ರಾಷ್ಟ್ರೀಯ ಖೇಲ್ ಪ್ರೋತ್ಸಾಹನ್ ಪುರಸ್ಕಾರ ಅಂತ ಕರಿತೇವೆ. ಸೊ ಇದನ್ನ ಒಂದು ಆರ್ಗನೈಸೇಷನ್ಗೆ ಕೊಡ್ತಾರೆ, ಅಂದರೆ ಸಂಸ್ಥೆ
ಸಂಸ್ಥೆಗೆ ಕೊಡ್ತಾರೆ. ಸೊ ಇದು ಕ್ರೀಡೆಯನ್ನ ಪ್ರಮೋಟ್ ಮಾಡಲಿಕ್ಕೆ ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂಥ ಸಂಸ್ಥೆಗೆ ಕೊಡ್ತಕ್ಕಂಥ ಅವಾರ್ಡನ್ನು ರಾಷ್ಟ್ರೀಯ ಖೇಲ್ ಪ್ರೋತ್ಸಾಹನ್ ಪುರಸ್ಕಾರ ಅಂತ ಕರಿತೇವೆ. ಸೊ ವರ್ಲ್ಡ್ ಬ್ಲಿಟ್ಸ್ ಟೈಟಲ್ ವೈಶಾಲಿ ಕ್ಲಿಂಚಸ್ ಬ್ರೋನ್ಸ್. ಸೊ ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ, ಸೊ ಬ್ಲಿಟ್ಸ್ ಟೈಟಲ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದು ಅಂತ ಕೇಳ್ತಾರೆ. ಸೊ ಇದು ಕೂಡ ಚೆಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ರೀಡೆ ಆಗಿರುತ್ತೆ. ಸೊ ಈ ಕ್ರೀಡೆಯಲ್ಲಿ ಮ್ಯಾಗ್ನಸ್ ಕಾರ್ಲ್ಸನ್ ಮತ್ತೆ ಇಯಾನ್ ನೆಪೊಮ್ನಿಯಾಚಿ ಇವರು ವರ್ಲ್ಡ್ ಬ್ಲಿಟ್ಸ್ ಟೈಟಲ್ನ ಶೇರ್ ಮಾಡಿರ್ತಾರೆ, ಅಂದರೆ ಈಕ್ವಲ್ ಸ್ಕೋರನ್ನು ಮಾಡಿರ್ತಾರೆ. ಸೊ ಸೇಮ್ ಸ್ಕೋರಿಂದ ಅವರು ಎಂಡ್ ಮಾಡಿರೋದ್ರಿಂದ ಫಸ್ಟ್ ಟೈಮ್ ಇನ್ ಚೆಸ್ ಹಿಸ್ಟ್ರಿ, ಅಂದರೆ ಈ ಒಂದು ಚದುರಂಗದ ಇತಿಹಾಸದಲ್ಲಿ ಸಮನಾಗಿ ಬಂದಿರತಕ್ಕಂಥ ಸ್ಕೋರ್ನ ಕಾರಣದಿಂದ ಇಬ್ಬರಿಗೂ ಮೊದಲ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು ಇದೇ ಮೊದಲ ಉದಾಹರಣೆ ಆಗಿರುತ್ತೆ. ಸೊ ಅದಾದಮೇಲೆ ವೈಶಾಲಿ ರಮೇಶ್ ಬಾಬು ಆಫ್ ಇಂಡಿಯಾ. ಸೊ ಇವರಿಗೆ ಬ್ರಾನ್ಸ್ ಮೆಡಲ್ ಅಂದರೆ ಕಂಚಿನ ಪದಕವನ್ನು ಪಡೆದಿರ್ತಾರೆ. ಯಾವ ಸೆಕ್ಷನಲ್ಲಿ ಅಂದರೆ ವಿಮೆನ್ಸ್ ಸೆಕ್ಷನಲ್ಲಿ, ಅಂದರೆ ಮಹಿಳೆಯರ ವಿಭಾಗದಲ್ಲಿ ನಮ್ಮ ಭಾರತ ದೇಶದ ವೈಶಾಲಿ ರಮೇಶ್ ಬಾಬು ಅವರಿಗೆ ಕಂಚಿನ ಪದಕವನ್ನು ಅವ್ರು ಗೆದ್ಕೊಂಡಿರ್ತಾರೆ. ಸೊ ಇವರು ಚೈನಾದ ಝೂ ಜಿನರ್ ಅವರನ್ನ ಕ್ವಾರ್ಟರ್ ಫೈನಲ್ ಅಲ್ಲಿ ಡಿಫೀಟ್ ಮಾಡುವ ಮುಖಾಂತರ ಕಂಚಿನ ಪದಕವನ್ನು ಪಡೆದಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿಗೆ ನಾವು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 799ಗೆ ಬಂದಿರ್ತೇವೆ. ಸೊ ಇಲ್ಲಿ ನೀವು ವಿಡಿಯೋನ ಪಾಸ್ ಮಾಡ್ಕೊಳ್ಳಿ, ಪ್ರಶ್ನೆಗಳನ್ನು ಓದಿ ಉತ್ತರ ಕೊಡಿ. ಸೊ ಇದು ಪ್ರಶ್ನೆ ಸಂಖ್ಯೆ 1, ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳನ್ನು ಕಂಪ್ಲೀಟ್ ಮಾಡಿರ್ತೇವೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.